ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತು ಕ್ಲಾಸ್ 1ನಲ್ಲಿ ಪ್ಲೇನ್ ಬ್ಲೌಸು ಕಟ್ಟಿಂಗ್ ತೋರಿಸಿದ್ದೆ. ಇವತ್ತು ಕ್ಲಾಸ್ 2ನಲ್ಲಿ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಸೈಡ್ ಫಿಟ್ಟಿಂಗ್ ಯಾವ ಥರ ಮಾಡಬೇಕು, ಫ್ರಂಟ್ ಪಾರ್ಟ್ಸ್ ಯಾವ ಥರ ಡಾಟ್ಸ್ ಹಾಕೋಬೇಕು, ಮತ್ತು ಕ್ರಾಸ್ ಬೆಲ್ಟು ಯಾವ ಥರ ಸ್ಟಿಚಿಂಗ್ ಮಾಡಬೇಕು, ಉಕ್ಸ್ ಪಟ್ಟಿ ಯಾವ ಥರ ಸ್ಟಿಚಿಂಗ್ ಮಾಡಬೇಕು, ಟೋಟಲು ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವು ನೀಟಾಗಿ ಮನೇಲಿದ್ದು ಕೂಡ ಆರಾಮ್ಸೆ ಟೈಲರಿಂಗ್ ಕ್ಲಾಸಸ್ನ ಕಲಿಬೋದು. ನಾನು ಇದ್ರ ಜೊತೆಗೆ ನಾನು ಹೇಳಿದ್ನಲ್ಲ 34 ಕಟ್ಟಿಂಗ್ ಇದ್ದಾವೆ. 34 ಕಟ್ಟಿಂಗ್ನಲ್ಲಿ ಇದು ಎರಡನೇ ಕಟ್ಟಿಂಗು, ಅಂದರೆ ಎರಡನೇ ಕ್ಲಾಸ್ 2 ಅನ್ನೋ ಮಾತಿದು. 34 ಇದ್ದಾವೆ, 35 ಅಂದ್ಕೊಳ್ಳೋದು. ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಮರ್ತೋಗಿದ್ದೆ ನಾನು. 35 ಕ್ಲಾಸಲ್ಲಿ ಇದು ಕ್ಲಾಸ್ 2, ಸರಿನಾ? ಯಾರಾದರೆ ನ್ಯೂ ಮೆಂಬರ್ಸ್ ಯಾರು ನೋಡ್ತಾ ಇದ್ದರೆ ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಂಗೆ ವಿಡಿಯೋಗೊಂದು ಲೈಕ್ ಮಾಡಿರಿ. ನಿಮ್ಮಲ್ಲಿ ಯಾರನ್ನ ಟೈಲರ್ಸು ಪರಿಚಯ ಇದ್ದರೆ ಅವ್ರಿಗೂ ಶೇರ್ ಮಾಡಿರಿ. ಯಾಕಂದರೆ ಒಂದು ಶೇರ್ಲಿಂತ ಅವ್ರಿಗೆ ಲೈಫು ಸೆಟ್ಲ್ ಆಗ್ಬೋದು. ಯಾರಿಗೆ ಗೊತ್ತಿದೆ ಯಾರ ಮಾತಲ್ಲಿ ಯಾವುದು ಇದಿದೆಯೋ, ಶಕ್ತಿ ಇದೆಯೋ ಗೊತ್ತಿಲ್ಲ. ಸೊ ನೀವು ಖಂಡಿತವಾಗಿ ಇದೇ ಕೆಲಸ ಮಾಡಬೇಕು. ಏನಪ್ಪ ಅಂದರೆ ಒಂದು ಲೈಕ್ ಮಾಡಬೇಕು, ಮತ್ತು ಒಂದು ಕಾಮೆಂಟ್ ಹಾಕ್ರಿ. ನಿಮ್ಗೇನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಹಾಕ್ರಿ. ನಾನು ಕಾಮೆಂಟಿಗೆ ಯೂಟ್ಯೂಬಲ್ಲಿ ಆನ್ಸರ್ ಕೊಡಲಿಲ್ಲಪ್ಪ ಅಂದರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ನೀವು ಕಲಿಬೋದು. ನಿಮ್ಮೆಲ್ಲನೂ ಏನು ಇದ್ದರೆ ಕೂಡ ನಾನು ಯೂಟ್ಯೂಬಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಎಷ್ಟೊಂದು ಕಾಮೆಂಟ್ಸ್ ಬಂದಿದ್ದಾವೆ. 38 ಸೈಜ್ ಪ್ರಾಬ್ಲಮ್ಮು, ಚೆಸ್ಟ್ ಪ್ರಾಬ್ಲಮ್ಮು, ಮತ್ತು ಶೋಲ್ಡ್ರ್ ಎಷ್ಟು ಇಡಬೇಕು. ನಾನು ಈಗ ನೀವೇನೇನು ಗೊತ್ತಾ, ಕ್ಲಾಸ್ 1ನಲ್ಲಿ ಬ್ಯಾಕ್ ಪಾರ್ಟು, ಕ್ಲಾಸ್ 2ನಲ್ಲಿ ಬ್ಯಾಕ್ ಪಾರ್ಟಿಂತ ಈ ಥರ ಬ್ಯಾಕ್ ಪಾರ್ಟ್ ಅಂತೂ ಬ್ಲೌಸ್ ಕಂಪಲ್ಸರಿ ಬಂದೇ ಬರುತ್ತೆ. ನಾನು ಎಲ್ಲನೂ ತೋರಿಸ್ಬೇಕಾಗುತ್ತೆ ನಿಮಗೆ. ಯಾಕಂದರೆ ಫಸ್ಟ್ ಬ್ಲೌಸ್ ಅಂದಮೇಲೆ ಬ್ಯಾಕ್ ಪಾರ್ಟ್ ಬಂದೇ ಬರುತ್ತಲ್ಲ. ಸೊ ಸ್ಟಾರ್ಟಿಂಗ್ಲಿಂದನೇ ತೊಗೋಬೇಕಾಗುತ್ತೆ. ಸೊ ನೀವೇನು ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಒಂದೊಂದು ಮೆಜರ್ಮೆಂಟಿಗೆ ಒಂದೊಂದು ಥರ ಬ್ಯಾಕ್ ಪಾರ್ಟ್ಸ್ ಬರ್ತವೆ, ಒಂದೊಂದು ಥರ ನೆಕ್ಸ್ ಬರ್ತವೆ, ಅದಕ್ಕೆ ಪಫ್ ಸ್ಲೀವ್ಸ್ ಅಂತ ಇರ್ತವೆ, ಎಲ್ಲನೂ ಇರ್ತವೆ ಅದರಲ್ಲಿ. ಸ್ಲೀವ್ಸ್, ಅಂಬ್ರೆಲಾ ಸ್ಲೀವ್ಸ್ ಬರ್ತವೆ. ಇವೆಲ್ಲನೂ ನೋಡಿಕೊಂಡು ನಾನೆಲ್ಲ ಕವರ್ ಮಾಡಿಕೊಂಡು 35 ಕಟ್ಟಿಂಗು ನಿಮಗೆ ಪ್ರತಿದಿನ ಅಂದರೆ ಡೇ ಬೈ ಡೇ ಆ ಥರ ನನಗೆ ಹೆಂಗಂಗೆ ಅನುಕೂಲ ಇದೆಯೋ ಹಂಗಂಗೆ ನಿಮಗೆ ತೋರಿಸ್ತೀನಿ. ನೀವೇನು ಮಾಡಬೇಕು ಅಷ್ಟೇ. ನನಗೊಂದು ವಿಡಿಯೋಕ್ಕೆ ಒಂದು ಲೈಕ್ ಖಂಡಿತ ಮಾಡಬೇಕು. ನೀವು ಒಳ್ಳೆ ಟೈಲರ್ಸ್ ಆಗಬೇಕಂತ ನಾನು ಆಸೆ ಪಡ್ತಾ ಇದ್ದೀನಲ್ಲ, ನೀವು ಆದ ಥರನೇ ಯಾರನ್ನ ಇನ್ನೊಬ್ಬರು ಆಗ್ಬೇಕಂತ ನೀವು ಈ ವಿಡಿಯೋನ ಶೇರ್ ಮಾಡಿರಿ. ಶೇರ್ ಮಾಡೋದ್ರಿಂದ ಏನಂತಂದರೆ ಇನ್ನೊಬ್ಬರು ಜನಕ್ಕೆ ಉಪಯೋಗ ಆಗುತ್ತೆ. ಅವ್ರು ಯಾರನ್ನ ಒಬ್ಬರನ್ನ ಟೈಲರ್ ಸ್ಟ್ಯಾಂಡರ್ಡ್ ಆಗ್ಬೋದು. ಸೊ ನನ್ನ ಪ್ರಯತ್ನಾಗ ನೀವು ನನ್ನ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊತಾ ಇದ್ದೀನಿ. ಖಂಡಿತ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ವೀಡಿಯೋನ ಮಾಡ್ತಾ ಹೋಗ್ತೀನಿ ನಾನು. ನೀವು ನೋಡಿ ಕಲೀರಿ. ನನಗೆ ನೀವು ಎಷ್ಟು ಮಟ್ಟಿಗೆ ಬ್ಲೌಸು ಮಾಡಿದಿರಾ, ಎಷ್ಟು ನೀವು ಇದು ಮಾಡಿದಿರಾ ಅನ್ನೋದನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿರಿ. ಯಾವುದಕ್ಕೂ ನಾನು ಆನ್ಸರ್ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಖಂಡಿತ ನಿಮಗೆ ನಾನು ಮತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಸರಿನಾ? ಇನ್ನು ಏನೇನು ಇದ್ದರೆ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಕಟ್ಟಿಂಗ್ಸ್ ಏನೇನಿದ್ದಾವೆ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಡಿಯೋಗೆ ಲೈಕ್ ಮಾಡಿ, ವೀಡಿಯೋಗೆ ಎಂಟ್ರೆನ್ಸ್ ಕೊಡಿರಿ. ಥ್ಯಾಂಕ್ ಯು. ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಪೀಸು ತೊಗೊಂಡ್ಬಿಟ್ಟು ಈ ಬ್ಲೌಸು ಬೇರೆ ಕಟ್ಟಿಂಗು, ಅಂದರೆ ನಮ್ಮ ಮೊನ್ನೆ ತೋರಿಸಿದ್ರೆ ಆ ಕಟ್ಟಿಂಗ್ನಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೆ. ಈ ಕಟ್ಟಿಂಗಲ್ಲಿ 1.5 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ಯಾಕಂದರೆ ಡೌನಿಗೆ ಹೆಮ್ಮಿಂಗ್ ಪಟ್ಟಿ ಬೇರೆದು ಹಚ್ಚಂಗಿಲ್ಲ, ಇದನ್ನೇ ಫೋಲ್ಡ್ ಮಾಡೋಣ ಅಂತ. ಇದನ್ನೇ ಕ್ಲಾತ್ ಇತ್ತು, ಸೊ ಇದರಲ್ಲಿಂದನೇ ಫೋಲ್ಡ್ ಮಾಡಿದ್ದೀನಿ. 1.5 ಇಂಚಲ್ಲಿ ಫಸ್ಟ್ 1/2 ಇಂಚು ಫೋಲ್ಡ್ ಮಾಡಿದ್ದೀನಿ. ಆಮೇಲೆ ಮತ್ತೆ 1 ಇಂಚು ಎಮ್ಮಿಂಗ್ ಸಲುವಾಗಿ, ಅದ್ರ ಸಲುವಾಗಿ 1.5 ಇಂಚು ಎಕ್ಸ್ಟ್ರಾ. ಪ್ಲೇನ್ ಬ್ಲೌಸ್ ಇದ್ದರೆ ಈ ಥರ ನೀವು ಟ್ರೈ ಮಾಡಿ. ನೀವು ಆಲ್ಮೋಸ್ಟ್ ಮಾಡ್ತಾ ಇರ್ತೀರ, ಮಾಡಿದ್ರೆ ಕೂಡ ಸ್ವಲ್ಪ ಗೊತ್ತಿಲ್ಲಾರ್ದರ ಸಲುವಾಗಿ ಇದು ಮತ್ತೆ ವಿಡಿಯೋ ಈ ಥರ ಮಾಡಿ. ಕ್ಲಾಸ್ 2 ಇವತ್ತು ಕಟ್ಟಿಂಗ್ ಆಯಿತು, ಇವತ್ತು ಸ್ಟಿಚ್ಚಿಂಗು. ಇವಾಗ ನೋಡಿರಿ, ಇದು ಮಿಡಿಲಲ್ಲಿ ಒಂದು ಮಧ್ಯದಲ್ಲಿ ಸ್ವಲ್ಪ ಲಾಂಗ್ ಸ್ಟಿಚ್ ಹಾಕ್ಕೋಬೇಕು. ಯಾಕಂದರೆ ಹೆಮ್ಮಿಂಗ್ ಮಾಡಿ ಆ ಸ್ಟಿಚ್ಚಿಂಗ್ನ ರಿಮೂವ್ ಮಾಡಬೇಕಾಗುತ್ತೆ. ಅದ್ರ ಸಲುವಾಗಿ ಮಿಡಲ್ ಸ್ಟಿಚ್ಚು ಒಂದು ಸ್ಟಿಚ್ ಹಾಕ್ಬೇಕು, ಲಾಂಗ್ ಸ್ಟಿಚ್ಚು. ಮತ್ತು ಆಮೇಲೆ ಮಿಷಿನ್ ಸೆಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೋಬೇಕು. ಇವಾಗ ಮಧ್ಯದಲ್ಲಿ ಡಾಟ್ಸ್ ಹಾಕ್ಬೇಕಲ್ಲ, ಆ ಡಾಟ್ಸಿಗೆ ಏನು ಮಾಡಬೇಕು ನಾವು ಅಂದರೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಎಲ್ಲ ಬ್ಲೌಸ್ಗಳು ನಾನು ಮಾರ್ಕಿಂಗ್ ಹಾಕಿ ತೋರಿಸಿದ್ನಲ್ಲ, ಇದ್ರ ಮೊದಲು ವಿಡಿಯೋಗಳು ನೋಡಿದ್ದಿರ್ಬೇಕು ನೀವೆಲ್ಲರೂ. ಇವಾಗ ಡಾಟಿಗೆ ಎಲ್ಲಿ ನಾವು ಹೊಸೊಬ್ಬರು ಸಲುವಾಗಿ ಹೇಳ್ತಿರೋದು, ಸ್ವಲ್ಪ ಬಂದಿದ್ದವ್ರಿಗೆ ಪ್ರಾಬ್ಲಮ್ ಇರಲ್ಲ. ಬಟ್ ಯಾರಾದರೂ ಬಂದಿಲ್ಲಲ್ಲ ಅವರಿಗೆಲ್ಲ ಫಿನಿಶಿಂಗ್ ಯಾವ ಥರ ಮಾಡಬೇಕು ಅನ್ನೋದು ಕೂಡ ಫಿನಿಶಿಂಗ್ ಪ್ರಾಪರಾಗಿ ಬರುತ್ತೆ. ಬ್ಲೌಸ್ ಎಲ್ಲರೂ ಹೊಲಿತಾರೆ, ಬಟ್ ಫಿನಿಶಿಂಗ್ಗೆ ಹೊಲಿಯೋದಲ್ಲ. ಫಿನಿಶಿಂಗ್ ಬರಬೇಕಾದ್ರೆ ಈ ಥರ ಒಂದು ನಿಡಿಲ್ ತೊಗೊಂಡು, ಮಿಷಿನ್ ನಿಡಿಲ್ ತಗೋ ಅಥವಾ ಪಿನ್ ತೊಗೊಂಡು ಒಂದು ಸ್ವಲ್ಪ ಹೋಲ್ ಥರ ಮಾಡ್ಕೊಂಡು ಈ ಕಡೆ ಸೈಡು ಮಾರ್ಕಿಂಗ್ ಹಾಕೋಬೇಕು. ಇನ್ನೊಂದು ಸೈಡು ಅದು ನೋಡಿರಿ, ಒಂದು 1/2 ಇಂಚು ಡಬಲ್ ಫೋಲ್ಡ್ ಮೇಲೆ 1/2 ಇಂಚ್ ಅಂದರೆ 1 ಇಂಚ್ ಆಗುತ್ತೆ. ಚಾಕ್ಸ್ ಅಂದರೆ ಚಾಕ್ಸ್ ಥರನೇ ಬರಬೇಕು. ಈ ಥರ ರೌಂಡ್ ತಿರ್ಗೋದು ನಾನು ಯಾವ ಥರ ಮಾರ್ಕಿಂಗ್ ಹಾಕಿ ನೋಡಿರಿ, ನಿಧಾನವಾಗಿ ನೋಡಿಕೊಂಡು ಅದೇ ಥರ ಸ್ಟಿಚ್ಚಿಂಗ್ ಮಾಡಬೇಕು. ಚಾಕ್ಸ್ ಅಂದರೆ ಚಾಕ್ಸ್ ಥರನೇ ಇರಬೇಕು. ಚಾಕು ಇರ್ತಲ್ಲ, ನಾವು ಕಟಿಂಗ್ ಮಾಡ್ತಿಲ್ಲ ನೈಫ್, ಆ ಥರ ಸೂಪಾಗಿ ಬರಬೇಕು. ಸ್ವಲ್ಪ ರೌಂಡು ತೊಗೊಂಡು ಮಾರ್ಜಿನ್ ಹೆಚ್ಚು ಕಡಿಮೆ ತೊಗೊಳ್ಳೋದು ಮಾಡ್ಕೋಬಾರ್ದು.
ಮತ್ತು ಬೆನ್ನು ಡಾಟ್ಸ್ ಹಾಕ್ತೀವಲ್ಲ ಬೆನ್ನು ಸೈಡು ಮತ್ಲಬ್ ವೆಸ್ಟ್ ಸೈಡು ಸಮವಾಗಿರಬೇಕು. ಹಿಡ್ಕೊಳ್ಳೋದು ಪೀಸು ಸಮವಾಗಿ ಇಟ್ಕೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲಿ ಬರಬಾರ್ದು ಡೌನ್ಗೆ. ಸೇಮ್ ಡಾಟ್ ಅಂದರೆ ಡಾಟ್ ಎರಡು ಸೈಡ್ ಡಾಟ್ಸ್ ಹಾಕಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ಸಮೇತ ಸ್ಟಿಚಿಂಗ್ ಮಾಡಿ. ಯಾರನ್ನ ಇದು ಮೊದಲು ಕೂಡ ಬ್ಲೌಸ್ ಸ್ಟಿಚಿಂಗ್ ಮಾಡಿರ್ತೀರ, ಆ ಬ್ಲೌಸ್ಗೆ ಇವಾಗ ನಾನು ಹೇಳ್ಕೊಟ್ಟ ಬ್ಲೌಸ್ಗೆ ನಿಮ್ಮ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಸ್ಟಿಚಿಂಗ್ ಮಾಡಿದ್ಮೇಲೆ. ನೋಡಿರಿ, ಈ ಥರ ಡಾಟ್ಸು ಈ ಥರ ಚೆಕ್ ಮಾಡಿಕೊಂಡ್ರು ಕೂಡ ಸಮವಾಗಿ ಬರೀಬೇಕು. ಮತ್ತು ಅಲ್ಲಿ ಕರೆಕ್ಟಾಗಿ ವೆಸ್ಟ್ಗೆ ಹಿಡ್ಕೊಂಡ್ರೂ ಪ್ರಾಪರಾಗಿ ಮಾರ್ಜಿನ್ ಬಂದಿರಬೇಕು ಈ ಥರ. ಯಾಕಂದರೆ ಫಿನಿಶಿಂಗು ಮೇನ್ ಫಿನಿಶಿಂಗೇ ಇರುತ್ತೆ. ಫಿನಿಶಿಂಗ್ನಲ್ಲೇ ಬ್ಲೌಸು ಸೆಟ್ ಆಗುತ್ತೆ. ಇವಾಗ ಫ್ರಂಟ್ ಪಾರ್ಟ್ ತೊಗೊಳ್ಳೋಣ. ನಾನು ಪಿನ್ ತೊಗೊಂಡು ಮತ್ತೆ ಸ್ವಲ್ಪ ಹೋಲ್ ಥರ ಮಾಡಿಕೊಂಡು ಆ ಸೈಡ್ ಕೂಡ, ಇದು ಯಾರಾದರೆ ವೀಲ್ ಮಾರ್ಕ್ ಇಲ್ಲ ಅವರೆಲ್ಲರಿಗೂ ಯೂಸ್ ಆಗುತ್ತೆ ಈ ಟಿಪ್ಪು. ಈ ಥರ ಎಲ್ಲೆಲ್ಲಿ ಡಾಟ್ಸ್ ಇದ್ದಾವೆ ಹಾರ್ಮೋಲ್ ಡೌನ್ಗೆ ಡಾಟ್ಸು ಫಸ್ಟಲ್ಲೇ ಮಾಡಬಾರ್ದು ಸ್ಟಿಚ್ಚಿಂಗು. ಯಾಕಂದರೆ ಅದು ಫಿಟ್ಟಿಂಗ್ ಬರಬೇಕಾದ್ರೆ ನೋಡಿಕೊಂಡ್ರೆ ಬರುತ್ತೆ. ಫಸ್ಟು ನಾವು ಹಾಕೋಂಥದ್ದು 3 ಡಾಟ್ಸು. ಒಂದು ಮೇನ್ ಡಾಟು, ಒಂದು ಹಾರ್ಮೋಲ್ ಡಾಟು, ಒಂದು ಉಕ್ಸ್ಪಟ್ಟಿ ಸೈಡ್ ಡಾಟು. ಈ 3 ಡಾಟು ಕಂಪಲ್ಸರಿ ಫಸ್ಟ್ ಹಾಕ್ಕೋಬೇಕು. ಹಾರ್ಮೋಲ್ ಡೌನ್ದು ಲಾಸ್ಟಲ್ಲಿ ಹಾಕಿದ್ರು ನಡೀತೆ. ಈ ಥರ ನಾನು ಹೋಲ್ ಮಾಡಿಕೊಂಡು 2 ಸೈಡ್ ಮಾರ್ಕ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಲೈಟಾಗಿ ಹೋಲ್ ಬಂದರೆ ನೀಡ್ಲಿ ಕಡೆ ಬಂದು ಅಲ್ಲೇ ಹೋಲ್ ಮಾರ್ಕಿಂಗ್ ಹಾಕ್ಬೇಕು. ಎಲ್ಲಿ ಹೋಲ್ ಆಗಿತ್ತು ಅಲ್ಲೇ ಮಾರ್ಕ್. ನಿಮಗೆ ಹೊಸೊಬ್ರು ಯಾರನ್ನಿರಲಿ ಸ್ವಲ್ಪ ಗೊತ್ತಿರಲಾರ್ದವ್ರು ಹೆಂಗೆ ಹಾಕ್ಬೇಕು, ಒಂದು ಉದ್ದ ಒಂದು ಸಣ್ಣ ಈ ಥರ ಡಾಟ್ಸ್ ಹಾಕ್ತಾರೆ. ಸೊ ಡಾಟ್ಸ್ ಎಂಬುದು ಒಂದೇ ಸಮವಾಗಿ ಬರಬೇಕು. ಟೋಟಲ್ ಬ್ಲೌಸಲ್ಲಿ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ ಸಮವಾಗಿರಬೇಕು. ಡಾಟ್ಸ್ ಹಾಕ್ಬೇಕಾದ್ರೆ ಡಾಟ್ಸು ಸಮವಾಗಿ ಬರಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಇಷ್ಟ ಬಂದಂಗೆ ಮಾಡಬಾರ್ದು. ನೀಟಾಗಿ ನಿಧಾನವಾಗಿ ನೋಡಿಕೊಂಡು ಕ್ಲಾಸಸ್ನ ಕಲೀರಿ. ನೋಡಿ, ಈ ಥರ 2 ಸೈಡು ನಾನು ಈ ಥರ 2 ಆಪೋಸಿಟಲ್ಲಿ ಇರಬೇಕು. ಒಂದು ಆದಮೇಲೆ ಒಂದು ಸ್ಟಿಚಿಂಗ್ ಮಾಡಬಾರ್ದು. ಆಪೋಸಿಟಲ್ಲೇ ಸ್ಟಿಚಿಂಗ್ ಮಾಡ್ಕೋಬೇಕು. ಒಂದು ಆದಮೇಲೆ ಇನ್ನೊಂದು ಥ್ರೆಡ್ ಕಟ್ ಮಾಡಬಾರ್ದು ನಾವು. ಇದೂ ಅಷ್ಟೇ, ಮೇನ್ ಡಾಟ್ಸ್ ಹಾಕ್ತೀವಲ್ಲ ಅದಕ್ಕೂ ಚಾಕ್ ಥರನೇ ಇರಬೇಕು. ನೋಡಿ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಮಾಡಬೇಕು ಮತ್ತು ಎಂಡಿಂಗಲ್ಲಿ ನಾವು ಎಲ್ಲಿಗೆ ಮಾರ್ಕಿಂಗ್ ಹಾಕಿದ್ವೋ ಅಲ್ಲಿಗೆ ಬರಬೇಕು. ಇದು ಮಿಷಿನ್ಲಿಂದ ತೆಗಿಬಾರ್ದು. ಅದು ಹಂಗೆ ಬಿಟ್ಬಿಟ್ಟೆ ನಾನು ಇವಾಗ ತೋರಿಸ್ತೀನಿ. ಯಾಕಂದರೆ ನಿಮ್ಗೆ ಒಂದ್ಸಲ ಗೊತ್ತಾಗ್ಲಂತ ಮತ್ತೆ ತೋರಿಸ್ತಾ ಇದ್ದೀನಿ ನಾನು. ಈ ಥರ ಹಾಕಿದ ಮೇಲೆ ಆಪೋಸಿಟಲ್ಲಿ ಇರಬೇಕು ಈ ಥರ. ಮತ್ತು ಅದನ್ನು ಇನ್ನೊಂದು ಸ್ಟಿಚ್ಚು ಹಾಕ್ಕೋಬೇಕು. ಇನ್ನೊಂದು ಸೈಡ್ ಕೂಡ ಒಂದೊಂದು ರೆಡಿ ಮಾಡಿ ಇನ್ನೊಂದು ರೆಡಿ ಮಾಡೋಕ್ಕೆ ಹೋಗ್ಬಾರ್ದು. 2 ಎಟ್ ಎ ಟೈಮು ಸ್ಟಿಚಿಂಗ್ ಮಾಡಬೇಕು. ನೋಡ್ರಿ, ಅದನ್ನು ನಾನು ಇವಾಗ ರಿಮೂವ್ ಮಾಡ್ತಾಯಿಲ್ಲ. ಮಿಷಿನ್ ಮೇಲೆ ಇರೋದು ಮಿಷಿನ್ ಮೇಲೇ ಇರುತ್ತೆ. ಇವಾಗ ಇನ್ನೊಂದು ಡಾಟು ಯಾವುದು ಉಕ್ಸ್ಪಟ್ಟಿ ಸೈಡು ಡಾಟು. ಇದಕ್ಕೂ ಅಷ್ಟೇ ಸೇಮ್ ಡಾಟ್ಸು. ಎಲ್ಲಿಗೆ ನಾವು ಮಾರ್ಕಿಂಗ್ ನಿಡಿಲ್ ಎಲ್ಲಿಗೆ ಮಾರ್ಕಿಂಗ್ ಹಾಕಿರ್ತೀವಲ್ಲ, ನಿಡಿಲಿಂದ ಚುಚ್ಚಿರ್ತೀವಲ್ಲ ಅಲ್ಲಿಗೆ ಎಂಡ್ ಹಾಕ್ಬೇಕು. ಮುಂದಕ್ಕೆ ಹೋಗಬಾರ್ದು. ನೀವು ಸ್ಲೋಗೆ ಮಿಷಿನು ರನ್ನಿಂಗ್ ಮಾಡಬೇಕು. ಫಾಸ್ಟಾಗಿ ತುಳಿಬಾರ್ದು. ಡಾಟ್ಸ್ ಹಾಕ್ಬೇಕಾದ್ರೆ ಮಿಷಿನ್ನ ಫಾಸ್ಟಾಗಿ ತುಳಿಬಾರ್ದು. ಮತ್ತು ಡಾಟ್ ಕೂಡ ನೀಟಾಗಿ ಮಾರ್ಜಿನ್ ಜಾಸ್ತಿ ತೊಗೊಳಾರ್ದಂಗೆ ಹಾರ್ಮೋಲ್ ಡೌನ್ಗೆ ಜಾಸ್ತಿ ಮಾರ್ಜಿನ್ ತೊಗೊಂಡ್ರೆ ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಹಾರ್ಮೋಲು ಸ್ಲೀವ್ ಸೈಡು ಫ್ರಂಟ್ ಸೈಡು ಕ್ಲಾತ್ ಕಡಿಮೆ ಬರುತ್ತೆ. ಅದು ಸ್ವಲ್ಪ ನೋಡ್ಕೋಬೇಕು. ಅದು ಬರಲಾರ್ದಂಗೆ ಮಾಡ್ಕೋಬೇಕು. ಒಂದು ಸ್ವಲ್ಪ 1/4 ಇಂಚ್ ಮಾರ್ಜಿನ್ ಮಾತ್ರ ಹಾರ್ಮೋಲ್ ಹತ್ರ ಇಟ್ಕೋಬೇಕು ಅಷ್ಟೇ, ಜಾಸ್ತಿ ತೊಗೋಬಾರ್ದು. ಇದು ಎಲ್ಲ ಆದಮೇಲೆ ನೋಡಿರಿ, ಇವಾಗ ನಾನು ತೋರಿಸ್ತೀನಿ ಫ್ರಂಟ್ ಪಾರ್ಟು. ಡಾಟ್ಸ್ ಹಾಕಿದ ಮೇಲೆ ಈ ಥರ ಆಗುತ್ತೆ. ಸೇಮ್ ಬಂದಿರುತ್ತೆ. ನೀವು ಸ್ವಲ್ಪ ಚೆಕ್ ಮಾಡೋಣ. ಇವಾಗ ಆ ಡಾಟ್ಸ್ ಆಮೇಲೆ ಹಾಕೋಣ. ಹಾರ್ಮೋಲ್ ಸೈಡ್ ಡಾಟ್ಸು ಆಮೇಲೆ ಹಾಕೋಣ. ಈಗ ಒಂದು ಸರ್ತಿ ಬ್ಲೌಸ್ ಚೆಕ್ ಮಾಡ್ಕೊಳ್ಳೋಣ. ಮಿಡಲ್ ಡಾಟಿಗೆ ಉಕ್ಸ್ಪಟ್ಟೆ ಸೈಡ್ ಹಾಕಿದ ಡಾಟು ಮ್ಯಾಚ್ ಆಯಿತಾ, ಮತ್ತು ಮೇನ್ ಡಾಟಿಗೆ ಮ್ಯಾಚ್ ಆಯಿತಾ ನೋಡಿ. ಮತ್ತು ಮಾರ್ಜಿನ್ ಕರೆಕ್ಟಾಗಿದೆಯಾ, ಯಾವುದು ಹೆಚ್ಚು ಕಡಿಮೆ ಬರಲಾರ್ದಂಗೆ. ಇದು ನೋಡಿರಿ, ಈ ಹಾರ್ಮೋಲ್ ಡಾಟ್ ಕೂಡ ಕರೆಕ್ಟು ಸೆಟ್ ಆಗುತ್ತೆ. ಈ ಥರ ನೀವು ಟ್ರೈ ಮಾಡಬೇಕು. ಇವಾಗ ಕ್ರಾಸ್ ಬೆಲ್ಟ್ ತೊಗೊಳ್ಳೋಣ. ಕ್ರಾಸ್ ಬೆಲ್ಟ್ ಏನು ಮಾಡಬೇಕು, ಮೇನ್ ಪೀಸ್ ಇರುತ್ತಲ್ಲ ಅದನ್ನು ಸ್ಟಾರ್ಟಿಂಗ್ 2 ಮೇನ್ ಪೀಸ್ ಇರ್ತವೆ, ಒಂದು ಲೈನಿಂಗ್ ಇರುತ್ತೆ. ಯಾವುದೇ ಬ್ಲೌಸ್ ಹೊಲೀಲಿ 3 ಪೀಸು ಅಂದರೆ ಒಂದು ಸೈಡ್ 3 ಪೀಸು, ಒಂದು ಸೈಡ್ 3 ಪೀಸು ಸ್ಟಿಚ್ಚಿಂಗ್ ಮಾಡಬೇಕಾಗುತ್ತೆ. ಇವಾಗ ನಾನು ಮೇನ್ ಪೀಸ್ ಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಇದನ್ನು ಆಪೋಸಿಟೇ. ಯಾವತ್ತೂ ಕೂಡ ಒಂದೊಂದು ಸಿಂಗಲ್ ಸ್ಟಿಚಿಂಗ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕೆಳಗಿರೋದು ಮೇನ್ ಪೀಸು, ಮೇಲೆ ನಾನು ಹಾಕ್ತಿರೋದು ಲೈನಿಂಗ್ ಪೀಸು. ಒಂದು ಪ್ಲೇನ್ ಬ್ಲೌಸ್ಗಾದರೆ 3 ಹಾಕ್ಬೇಕು, ನಾರ್ಮಲು ಲೈನಿಂಗ್ ಬ್ಲೌಸ್ಗಾದ್ರೂ 3 ಹಾಕ್ಬೇಕು. ಯಾವ ಬ್ಲೌಸ್ ಅಂದ್ರೂ 3 ಲೈನಿಂಗು ಇರಲೇಬೇಕು, 3 ಪೀಸ್ ಇರಲೇಬೇಕು. ಈಗ ಮಿಷಿನ್ಲಿಂದ ಅದನ್ನು ರಿಮೂವ್ ಮಾಡ್ತಾಯಿಲ್ಲ ನೋಡಿರಿ. ಅದ್ರ ಜೊತೆಗೆ ಇನ್ನೊಂದು ತೊಗೊಂಡು ಆಪೋಸಿಟಲ್ಲ ನಿಮ್ಗೆ ಗೊತ್ತಾಗ್ತದೆ. ಆಪೋಸಿಟೇ ಹೋಗ್ಬೇಕು. ಒಂದೊಂದು ಸ್ಟಿಚಿಂಗ್ ಮಾಡಬಾರ್ದು ಯಾವುದಕ್ಕೂ ಕಾರಣಕ್ಕೂ. ಯಾಕಂದರೆ ಒಂದೊಂದು ಮಾಡಿಬಿಟ್ರೆ ಉಲ್ಟಾ ಸೀದಾ ಮಾಡಿಕೊಂಡು ಹೊಸಬ್ರು ತುಂಬ ಕಷ್ಟ ಆಗುತ್ತೆ. ಹೊಸ್ದಾಗಿ ಕಲಿಯೋರು ಎಲ್ಲರಿಗೆ ತುಂಬ ಕಷ್ಟ ಆಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇದನ್ನೇ ಮತ್ತೆ ಈ ಥರ ತಿರ್ಸ್ಕೊಂಡು ಲಾಸ್ಟ್ ಕಾರ್ನರ್ ಸ್ಟಿಚ್ ಹಾಕ್ಬೇಕು. ಮಧ್ಯದಲ್ಲಿ ಸ್ಟಿಚ್ ಬರಬಾರ್ದು. ಲಾಸ್ಟಿಗೆ ಎಜ್ಜಿಗೆ ಹಾಕ್ಬೇಕು ಸ್ಟಿಚ್. ಇದಕ್ಕೆ ಲೈನಿಂಗ್ ಅಟ್ಯಾಚ್ ಅಲ್ವಾ, ಅಷ್ಟೇ ಅಟ್ಯಾಚ್ ಮಾಡಬೇಕು. ಈ ಥರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಅದನ್ನು ಕಟಿಂಗ್ ಮಾಡಿ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಸೇಮ್
ಯಾಕಂದರೆ ಟೋಟಲ್ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಿಧಾನವಾಗಿ ಕಾರ್ನರ್ ಸ್ಟಿಚ್ಚು ನಿಧಾನ ತೊಗೊಂಡು ಬರಬೇಕು ಈ ಥರ. ಆದಮೇಲೆ ಮತ್ತೆಲ್ಲನೂ ಸ್ವಲ್ಪ ಹೆಚ್ಚು ಕಡಿಮೆ ಥ್ರೆಡ್ ಇದ್ದರೆ, ಕ್ಲಾತ್ ಇದ್ದರೆ ಕೂಡ ಯಾವಾಗಿನ ಥ್ರೆಡ್ ಆವಾಗಲೇ ಕಟ್ ಮಾಡಬೇಕು. ಯಾವಾಗಿನ ಕ್ಲಾತು ಸ್ವಲ್ಪ ಹೆಚ್ಚಾಗಿ ಬಂದಿದ್ರೆ ಅದನ್ನು ಕೂಡ ಕಟ್ ಮಾಡ್ಕೋಬೇಕು. ಇದು ರಾಂಗ್ ಸೈಡು ಅಂದರೆ ಲೈನಿಂಗ್ ಸೈಡು. ಇವಾಗ ಇದು ರೈಟ್ ಸೈಡು ಅಂದರೆ ಮೇನ್ ಪೀಸು. ಇದನ್ನು ನೀವು ಮಾರ್ಕಿಂಗ್ ಇಟ್ಕೋಬೇಕು ನಿಮ್ಗೆ ಗೊತ್ತಿದ್ದಂಗೆ. ನನ್ನ ಕೈಯಲ್ಲಿರೋದು ಚಾಕು ಏನದಲ್ಲ, ಚಾಕು ಅದು ಇದ್ರದ್ದು ಯಾವುದು ಕ್ಯಾಂಡಲ್ದು ಚೆನ್ನಾಗಿ ಅದು ಐರನ್ ಮಾಡಿದ್ರೆ ಹೋಗುತ್ತೆ. ಸೊ ಅದ್ರ ಮೇಲೆ ಏನು ಪ್ರಾಬ್ಲಮ್ ಆಗೋಲ್ಲ. ಇವಾಗ ನೋಡಿರಿ, ಇದು ರೈಟ್ ಸೈಡ್ ತೊಗೊಂಡು ಸ್ಟಿಚ್ಚು ಒಂದು 1/2 ಇಂಚ್ ಮಾರ್ಜಿನ್ ತೊಗೊಂಡು ಸ್ಟಿಚ್ಚಿಂಗ್ ಹಾಕ್ಬೇಕು. ಲೈನಿಂಗು ಮಿಷಿನ್ ಟೇಬಲ್ಗೆ ಹತ್ತಿರಬೇಕು. ರೈಟ್ ಸೈಡೇ ಮತ್ತೊಂದು ಮೇನ್ ಪೀಸ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಆಪೋಸಿಟಲ್ಲೇ ನೋಡಿರಿ ಸೇಮ್ ಈ ಥರ ಬಂದರೆ ನಿಮ್ಗೆ ಸ್ಟಿಚ್ಚಿಂಗಲ್ಲಿ ಪ್ರಾಬ್ಲಮೇ ಬರೋಲ್ಲ. ನಿಧಾನವಾಗಿ ನೀಟಾಗಿ ನೋಡಿಕೊಂಡು ವೀಡಿಯೋಸ್ನ ಸ್ಟಿಚ್ಚಿಂಗ್ ಮಾಡೋದು ಕಲೀರಿ. ಸುಮ್ಮನೆ ಎಲ್ಲರಿಗೂ ಬರುತ್ತೆ ಸ್ಟಿಚ್ಚಿಂಗ್ ಅಂಬೋದು, ಎಲ್ಲರಿಗೂ ಬರುತ್ತೆ. ಬಟ್ ಫಿನಿಶಿಂಗ್ ಸಮೇತ ಮಾಡ್ತಾರೆ ನೋಡಿ, ಅವರೇ ಪರ್ಫೆಕ್ಟ್ ಟೈಲರ್ ಅಂತ ಅರ್ಥ. ನೀವು ಪರ್ಫೆಕ್ಟಾಗಿ ಕಲಿಬೇಕಂದ್ರೆ ನಾನು ನೀಟಾಗಿ ಹೇಳ್ತಾ ಇದ್ದೀನಿ. ಇವಾಗ ಸ್ಟಿಚ್ಚಿಂಗ್ ಮಾಡಿರೋದು ರೈಟ್ ಸೈಡ್ಗೆ ಹೋಗ್ಬೇಕು. ನನ್ನ ಕೈ ರೈಟ್ ಸೈಡ್ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು. ಅದರ ಮೇಲೆ ಮತ್ತು ಒಂದು ಟಾಪ್ ಸ್ಟಿಚ್ಚು ತೊಗೊಂಡು ಬರಬೇಕು. ಸೇಮ್ ಇದೇ ಥರ ಇನ್ನೊಂದು ಪೀಸ್ಗೂ ಅದೇ ಥರನ ಮಾಡಬೇಕು. ಅದು ರೈಟ್ ಸೈಡಿಗೆ ಹೋಗ್ಬೇಕು. ನಿಮ್ಮ ಬಲಗಡೆ ಅದು ಸ್ಟಿಚ್ ಬಂದಿರೋದು ಮಾರ್ಜಿನ್ ಬಲಗಡೆ ಹೋಗ್ಬೇಕು. ಗೊತ್ತಿಲ್ಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ. ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಟಾಪ್ ಸ್ಟಿಚ್ಚು ಒಂದು ಹಾಕ್ಬೇಕು. ಮತ್ತು ಇದು ಕಾರ್ನರ್ಗೆ ಬರಬೇಕು, ಇದು ಮಿಡಲಲ್ಲಿ ಬರಬಾರ್ದು. 1/2 ಇಂಚ್ ಮಾರ್ಜಿನ್ ಇದಕ್ಕೆ ತೊಗೋಬಾರ್ದು. ಮತ್ತು ಇದಕ್ಕೂ ಕಾರ್ನರ್ ಸ್ಟಿಚ್ಚೆ. ಇದಾದಮೇಲೆ ಇದಕ್ಕೇನು ರಫ್ ಮಾಡೋದೇನು ಬೇಕಿಲ್ಲ, ಎಲ್ಲದಕ್ಕೂ ರಫ್ ಮಾಡ್ಬೇಕಂತ ಏನಿದಿಲ್ಲ, ಕ್ರಾಸ್ ಬೆಲ್ಟ್ಗೆ ನಡೆಯುತ್ತೆ. ಇವಾಗ ಫ್ರಂಟ್ ಪೀಸ್ ತೊಗೊಂಡು ನೋಡಿರಿ, ಇದನ್ನು ಮೇನ್ ಡಾಟ್ದು ಒಂದು 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಒಂದು ಸ್ಟಿಚ್ ಹಾಕ್ಬೇಕು. ನಾನು ಈ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅಲ್ಲಿ ಆ ಥರ ಸ್ಟಿಚ್ ಹಾಕೋಬೇಕು. ಯಾಕಂದರೆ ಆ ಮೇನ್ ಡಾಟು ಪೀಸು ಕ್ರಾಸ್ ಬೆಲ್ಟಿಗೆ ಸ್ಟಿಚ್ಚಿಂಗ್ನಲ್ಲಿ ಬರಬಾರ್ದು, ಸರಿನಾ? ಇವಾಗೆಲ್ಲನೂ ನೋಕ್ಲಿಂತ ಈ ಥರ ಉಗುರು ಇರುತ್ತಲ್ಲ, ಉಗುರ್ಲಿಂತ ಗೀರಿದ್ರೆ ಕಪ್ಪು ಚೆನ್ನಾಗಿ ಕೂಡುತ್ತೆ ನೋಡಿರಿ. ಐರನ್ ಮಾಡೋದು ಅವಶ್ಯಕತೆನೇ ಇಲ್ಲ. ಇವಾಗ ಇದನ್ನು ಒಂದು 1/4 ಇಂಚು ಮುಂದಕ್ಕೆ ತೊಗೋಬೇಕು. ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ 1/4 ಇಂಚು ಮುಂದಕ್ಕೆ ತೊಗೊಂಡು ನೋಡಿರಿ, ಡಬಲ್ ಲೈನಿಂಗ್ ಅಟ್ಯಾಚ್ ಆಗಿರುತ್ತಲ್ಲ, ಡಬಲ್ ಇರೋದು ಮಾತ್ರ, ಸಿಂಗಲ್ ಇದು ಡಬಲ್ ಇದು ಈ ಥರ ಡಬಲ್ ಇರೋದು ಅಟ್ಯಾಚ್ ಮಾಡಬೇಕು. ಯಾವುದಕ್ಕೆ? ಬ್ಲೌಸ್ ಪೀಸ್ಗೆ. ಸ್ವಲ್ಪ ಒಂದು 1/4 ಇಂಚು ಮುಂದಕ್ಕೆ ಇಟ್ಕೊಳ್ಳಿ. ಸೇಮ್ ಒಂದು 1/2 ಇಂಚು ಮಾರ್ಜಿನ್, ನಿಮ್ಮ ಮಾರ್ಜಿನ್ ಅಂತ ಇಟ್ಟಿರ್ತೀವಲ್ಲ, ಮಾರ್ಜಿನ್ ಬಿಟ್ಕೊಂಡೆ ಸ್ಟಿಚ್ಚು ಮಾಡಬೇಕು. ಕಾರ್ನರ್ ಸ್ಟಿಚ್ಚು ಇದರಲ್ಲಿ ಹಾಕಬಾರ್ದು. ಸೀದಾ 1/2 ಇಂಚು ಎರಡನ್ನು ಜೋಡಿಸ್ಕೊತ ಬರಬೇಕು. ಯಾವುದು? ಫ್ರಂಟ್ ಪೀಸು ಮತ್ತು ಕ್ರಾಸ್ ಬೆಲ್ಟು. ಇವಾಗ ಫ್ರಂಟಲ್ಲಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಮಾಡಬೇಕು ಇದಕ್ಕೆ. ಇವಾಗ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿರಿ, ಈ ಥರ ಮಾಡಿಕೊಂಡು ಕೆಳಗಿನ ಪೀಸಿಗೆ ಈ ಪೀಸು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡಬೇಕು. ನಿಮ್ಗೆ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ಡೈರೆಕ್ಟೇ ಅಟ್ಯಾಚ್ ಮಾಡೋದು ಕೂಡ ಕಲಿಬೋದು ನೀವು. ಲೈನಿಂಗ್ ಕ್ರಾಸ್ ಬೆಲ್ಟು ಡೈರೆಕ್ಟ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸ್ವಲ್ಪ ಫಿನಿಶಿಂಗ್ ಬರಬೇಕು ಅಂದರೆ ಈ ಥರ ಕಲ್ಕೋಬೇಕಷ್ಟೇ. ನೋಡಿರಿ, ಇದನ್ನು 1/2 ಇಂಚ್ ಮಾರ್ಜಿನೇ ತೊಗೋಬೇಕು. ಇದಕ್ಕೆ ರಫ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ. ಇದಾದಮೇಲೆ ಇನ್ನೊಂದು ಪೀಸನ್ನು ಇದು ರಿವರ್ಸ್ ಮಾಡ್ಕೋಬೇಕು. ಇದನ್ನು ನೋಡಿರಿ, ನೀಟಾಗಿ ನಿಧಾನವಾಗಿ ಬಿಚ್ಕೋಬೋದು. ನೀವು ರಫ್ ಮಾಡಿಲ್ಲ ಅಂದರೆ ಇವಾಗ ಸ್ಟಿಚಸ್ ಬಿಚ್ಕೊತೇವೆ. ಸೊ ರಫ್ ಮಾಡೇ ಇದನ್ನು ಓಪನ್ ಮಾಡ್ಕೋಬೇಕು. ಇದಾದಮೇಲೆ ಸ್ವಲ್ಪ ಟ್ರಿಮ್ ಮಾಡಬೇಕು ಅಲ್ಲಿ ಫ್ರಂಟಲ್ಲಿ. ಅವಾಗ ನೋಡಿರಿ ಸೀದಾ ಹುಕ್ಸ್ ಪಟ್ಟಿ ಆಯ್ಪಟ್ಟೆ ಅಂಬೋದು ಸೀದಾ ಬಂದಿರಬೇಕು. ಇವಾಗನೇ ಇನ್ನೊಂದು ಸೈಡ್ ಪಾರ್ಟ್ ಇದೆಯಲ್ಲ, ಫ್ರಂಟ್ ಪಾರ್ಟು, ಅದನ್ನು ರೆಡಿ ಮಾಡೋಣ. ರೆಡಿ ಆದಮೇಲೆ 2 ಥರ ಆಗ್ತವೆ ನೋಡಿರಿ. ಯಾಕಂದರೆ ವೀಡಿಯೋ ಲಾಂಗ್ ಆಗುತ್ತೆ. ಸೊ ಅದಕ್ಕೆ ಒಂದು ಪರ್ಫೆಕ್ಟಾಗಿ ತೋರಿಸಿದ್ನಿ. ನೀವು ಅರ್ಥ ಮಾಡ್ಕೊಂಡು ಇನ್ನೊಂದು ಪೀಸ್ನ ರೆಡಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಇವಾಗ ಎಲ್ಲ ಕಡೆ ಚೆಕ್ ಮಾಡ್ಕೋಬೇಕು, ಡಾಟ್ಸ್ ಪರ್ಫೆಕ್ಟ್ ಆಗಿದ್ದಾವ ಇಲ್ಲ, ಬ್ಲೌಸ್ ಹೇಗಿದ್ದಾವೆ. ಇವಾಗ 1.5 ಇಂಚಿದು ಒಂದು ಪೀಸು ಕಟ್ ಮಾಡಿದ್ದೀನಿ. ಸ್ವಲ್ಪ ಉಕ್ಸ್ ಪಟ್ಟಿಗಿಂತ 1 ಇಂಚ್ ಎಕ್ಸ್ಟ್ರಾ, ಉಕ್ಸ್ ಪಟ್ಟಿ ಎಷ್ಟಿದೆಯೋ ಅಷ್ಟಕ್ಕಿಂತ 1 ಇಂಚ್ ಎಕ್ಸ್ಟ್ರಾ. 1.5 ಅಡಲ, 1 ಇಂಚು ಉಕ್ಸ್ ಪಟ್ಟಿಗಿಂತ ಉದ್ದ. ಇದು 3 ಇಂಚು, 1.5 ಇಂಚು ಈ ಥರ 1.5 ಸಾಕು. ನಾನು 2 ಅಂತ ಬರ್ತೀನಲ್ಲ, 1.5 ಇಂಚು ತೊಗೋಬೇಕು ಸಾಕು. 1.5 ಇಂಚ್ ಇರೋದು ಉಕ್ಸ್ ಪಟ್ಟಿಗೆ. ಅಂದರೆ ನಿಮ್ಗೆ ಯಾವ ಥರ, ನಿಮ್ಮ ಕಡೆ ಉಲ್ಟಾ ಸೈಡು ರೈಟ್ ಸೈಡು ನಿಮ್ಗೆ ಯಾವ ಥರ ಇರುತ್ತೋ ಆ ಥರ, ಯಾವ ಸೈಡ್ ಉಕ್ಸ್ ಪಟ್ಟಿ ಹಾಕ್ತಿರೋ ಆ ಥರ ಉಕ್ಸ್ ಪಟ್ಟಿಗೆ ಈ ಥರ ಮೇಲೆ ಇಟ್ಕೊಂಡು ಸ್ಟಿಚ್ಚಿಂಗ್ ಮಾಡ್ಬೇಕು. ಕೆಲವೊಂದು ಜನ ರೈಟ್ ಸೈಡ್ ಹಾಕ್ತಾರೆ ಉಕ್ಸು, ಕೆಲವೊಂದು ಜನ ಲೆಫ್ಟ್ ಸೈಡ್ ಹಾಕ್ತಾರೆ. ಈ ಥರ ಅವ್ರವ್ರ ಅಭ್ಯಾಸ ಮೇಲೆ ನೋಡಿಕೊಂಡು ಅವ್ರದ್ದು ಹೇಗಿದೆಯೋ
ಅವ್ರ ಬ್ಲೌಸ್ ಹಿಡಿದೇ ನಾವು ಹೋಗ್ಬೇಕು. ನಾನಿದು ಬಾಡಿ ಮೆಜರ್ಮೆಂಟ್ ಬ್ಲೌಸು ಕಟ್ ಮಾಡಿರೋದು. ಸೊ ಅದಕ್ಕೆ ನಾನೀಗ ಬ್ಲೌಸ್ ಇಲ್ಲ, ನಿಮ್ಗೆ ತೋರಿಸ್ತಾ ಇಲ್ಲ ಮೆಜರ್ಮೆಂಟ್ ಬ್ಲೌಸು. ಈ ಥರ 1/2 ಇಂಚು ಮಾರ್ಜಿನ್ ಮೇಲೆ ರಫು, ಕೆಳಗಡೆ ರಫ್ ಮಾಡಿ ಮತ್ತೆ ಒಂದು ಟಾಪ್ ಸ್ಟಿಚ್ಚು ಫಸ್ಟ್ ಹಾಕ್ಕೊಂಡು ಬಂದಮೇಲೆ 1/2 ಇಂಚ್ ಮಾರ್ಜಿನ್ ಮೇಲೆ ಮತ್ತೆ ಒಂದು ಟಾಪ್ ಸ್ಟಿಚ್ಚು. ಇದಾದಮೇಲೆ ನೋಡಿರಿ ಯಾವ ಥರ ತೋರಿಸ್ತೀನಿ. ಫಸ್ಟು ಒಂದು ಫೋಲ್ಡು, ಆಯಿತಾ, ಮತ್ತೆ ಅದನ್ನೇ ಫೋಲ್ಡು, ಎಲ್ಲಿವರೆಗೂ ನಮಗೆ ಸ್ಟಿಚ್ಚಿಂಗ್ ಆಗಿರುತ್ತೋ ಅಲ್ಲಿವರೆಗೂ ಫೋಲ್ಡ್ ಮಾಡ್ಕೋಬೇಕು. ನೋಡಿರಿ ಮತ್ತೆ ತೋರಿಸ್ತಾ ಇದ್ದೀನಿ, ಡಬಲ್ ಫೋಲ್ಡ್. ಓಕೆ, ಇವಾಗ ಸ್ಟಿಚ್ಚಿಂಗು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಫುಲ್ಲು. ನೋಡಿರಿ ಅಲ್ಲಿ ನಾವು ಇಲ್ಲಿ ರಫ್ ಮಾಡಿದ್ರೆ ಸ್ವಲ್ಪ ರಫ್ ಮಾಡ್ಕೋಬೇಕು. ರಫ್ ಮಾಡಿಕೊಂಡು ಅಲ್ಲಿ ಓಪನ್ ಆಗಿರಬಾರ್ದು. ಮತ್ತು ನಿಡಿಲ್ ಒಳಗಡೆ ಇಟ್ಟು ಕ್ಲಾತನ್ನ ತಿರ್ಸ್ಬೇಕು. ಮತ್ತು ಸೀದಾ ಸ್ಟಿಚ್ಚಿಂಗ್ ಹಾಕ್ಕೊತ ಬರಬೇಕು. ಹೀಗೆ ಸೀದಾ ಸ್ಟಿಚ್ಚಿಂಗ್. ಓಕೆ, ಇದಾದಮೇಲೆ ಇವಾಗ ಇನ್ನೊಂದು ಪಾರ್ಟ್ ತೊಗೊಂಡು ಇದು ಒಳಗಡೆ ಇಡಬೇಕು. ಇದೆಲ್ಲ ಥ್ರೆಡ್ಸ್ ಇದ್ದವಲ್ಲ ಎಲ್ಲ ಕಟ್ ಮಾಡ್ಕೊಂಡು ಫಸ್ಟು, ಆಮೇಲೆ ಇದು ನೋಡೋಣ. ಸ್ವಲ್ಪ ಕೂಡ ಥ್ರೆಡ್ಸು ಯಾವಾಗ ನಾವೇ ಕಟ್ಟಿಂಗ್ ಕರೆಕ್ಟಾಗಿ ಮಾಡ್ಕೊತ ಹೋಗ್ಬೇಕು, ಪೆಂಡಿಂಗ್ ಇಟ್ಕೋಬಾರ್ದು. ಇದು ನೀಟಾಗಿ ಫ್ರಂಟ್ ಪಾರ್ಟು ಒಂದು ರೆಡಿ ಆಯಿತು. ಇನ್ನೊಂದು ಪೀಸ್ ತೊಗೊಳ್ಳೋಣ. ಇದನ್ನೇನು ಮಾಡಬೇಕು, 3 ಇಂಚ್ ಇರೋದು ಕೆಳಗಡೆ ಇಟ್ಬಿಟ್ಟು ಒಳಗಡೆ ಉಲ್ಟಾ ಸೈಡು ಇಟ್ಕೊಂಡು 1/2 ಇಂಚು ಮಾರ್ಜಿನ್ಗೆ ನೋಡಿ 3 ಇಂಚಿದು 1/2 ಇಂಚು ಮಾರ್ಜಿನ್ ತೊಗೋಬೇಕು. ರಫ್ ಮಾಡಬೇಕು ಫಸ್ಟಲ್ಲಿ. ರಫ್ ಮಾಡಿಕೊಂಡು ಮತ್ತೆ 1/2 ಇಂಚ್ ಮಾರ್ಜಿನ್ ಮೇಲೆ ಬರಬೇಕು. ಬಂದಮೇಲೆ ಇದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿಗೆ ನೀಟಾಗಿ ಒಳಗಡೆ ಫೋಲ್ಡ್ ಮಾಡಬೇಕು ಮಿಕ್ಕಿದ ಪೀಸ್ನ. ನೋಡಿರಿ ಈ ಥರ ಆಯ್ತಲ್ಲ, 1/2 ಇಂಚು ಮಾರ್ಜಿನ್ ಬಂತು. ಇವಾಗ ಏನು ಮಾಡಬೇಕು ಗೊತ್ತಾ, ನಾನೊಂದು ಫೋಲ್ಡ್ ಮಾಡಿದ್ದೀನಿ, ಮತ್ತೆ ಒಂದು ಫೋಲ್ಡು ಸ್ಟಿಚ್ಚಿಂಗ್ ಆಗಿದ್ದೀನಲ್ಲ ಅದೇ ಸ್ಟಿಚ್ಚಿಂಗ್ ಮೇಲೆ, ಅಂದರೆ ಒಳಗಡೆ 1 ಇಂಚು ಹೊರಗಡೆ ಬರುತ್ತೆ. 3 ಇಂಚಲ್ಲ, 1/2 ಇಂಚು ಫಸ್ಟ್ ಸ್ಟಿಚ್ಚಿಂಗಿಗೆ ಹೋಗುತ್ತಲ್ಲ, ಇನ್ನು ಮಿಕ್ಕಿರೋದು ಮತ್ತೆ ಒಂದು ಫೋಲ್ಡಲ್ಲಿ 1/2 ಇಂಚ್ ಹೋಗುತ್ತೆ. ಮಿಕ್ಕಿದ 2 ಇಂಚಿಗೆ ಫೋಲ್ಡ್ ಮಾಡಿದ್ರೆ 1 ಇಂಚ್ ಆಗುತ್ತೆ. ನೋಡಿರಿ 1 ಇಂಚು ಹೊರಗಡೆ ಬರಬೇಕು. ಇದು ಕಾಜಾಪಟ್ಟಿ, ಅದು ಆಯಿಪಟ್ಟಿ ಗಾಜಾಪಟ್ಟಿ ಅದು ಏನಂತೀರೋ ನೋಡಿರಿ. ಅದರ ಮೇಲೆ ಉಕ್ಸಿಗೆ ಮಣಿ ಮಾಡ್ತೀವಲ್ಲ ಅದನ್ನು ಮಣಿಪಟ್ಟಿದು. ಈ ಥರ ರಫ್ ಮಾಡಿಕೊಂಡೆ ಸ್ಟಿಚ್ಚಿಂಗ್ ನಿಮ್ಗೆ ಸೀದಾ ಸ್ಟಿಚ್ಚಿಂಗ್ ಬಂದಿಲ್ಲ ಅಂದರೆ ಇಂದ ನಾನು ಕೈ ಹಿಡಿದಿನಲ್ಲ ಆ ಥರ ಒಂದು ಮುಂದೆ ಒಂದು ಹಿಡ್ಕೊಂಡು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸೀದಾ ಸ್ಟಿಚ್ಚಿಂಗು ಬರುತ್ತೆ. ಸ್ಟಿಚ್ಚಿಂಗ್ ನೋಡಿರಿ ಈ ಥರ ಇಟ್ಕೋಬೇಕು. ಬ್ಯಾಕ್ ಸೈಡ್ ಒಂದು ಕೈ ಇಡಬೇಕು. ಮತ್ತು ಸ್ವಲ್ಪ ನೋಡಿ ನಿಡಿಲ್ ತೋರಿಸ್ದಂಗೆ ನಿಡಿಲ್ ನಿನ್ಸ್ಕೊಂಡು ಒಳಗೆ ನಿಡಿಲ್ ಇಡಬೇಕು. ಮತ್ತು ಸೀದಾ ಸ್ಟಿಚ್ಚಿಂಗ್ ಹಾಕ್ಕೊತ ಬರಬೇಕು. ಎಜ್ಜಿಗೆ ಬಂದಮೇಲೆ ರಫ್ ಮಾಡಬೇಕು. ಅಲ್ಲಿ ಕಾರ್ನರ್ ಅಲ್ಲಿ ಹೋಲ್ ಇರ್ತಲ್ಲ ಸ್ವಲ್ಪ ಅಲ್ಲಿ ರಫ್ ಮಾಡಬೇಕು. ಯಾಕಂದರೆ ಎಲ್ಲಿನೂ ನೀಟಾಗಿ ಫಿನಿಶಿಂಗ್ ಇರಬೇಕಂತಲೇ ನಿಧಾನ ತೋರಿಸ್ತಾ ಇದ್ದೀನಿ. ನೋಡಿರಿ ಇದಾಯ್ತಲ್ಲ. ಇದಾದಮೇಲೆ ಒಂದು ಸಾರಿ 2 ಉಕ್ಸ್ ಪಟ್ಟಿ ಐಪಟ್ಟಿ ಕರೆಕ್ಟಾಗಿ ಇದ್ದಾವ ಇಲ್ಲ, ಒಂದು ವೇಳೆ ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಸ್ವಲ್ಪ ಟ್ರಿಮ್ ಮಾಡ್ಕೋಬೋದು. ಯಾವುದೇ ಒಂದು ಹೊಸ ಕಲರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ನೋಡಿರಿ ನನಗೂ ಬಂತೆ, ಸ್ವಲ್ಪ ಬಂದೇ ಬರ್ತದೆ, ಸ್ವಲ್ಪ ಟ್ರಿಮ್ ಮಾಡಬೇಕು. ಅದಾದಮೇಲೆ ಬ್ಯಾಕ್ ಪಾರ್ಟ್ ತೊಗೊಂಡು ಇವಾಗ ಬ್ಯಾಕ್ ಪಾರ್ಟ್ ಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಮಾರ್ಜಿನ್ ಅನ್ನೋದು ಹೊಸ್ದಾಗಿ ಬರಲ್ಲ ನಿಮಗೆ, ಎಷ್ಟು ಮಾರ್ಜಿನ್ ತೊಗೋಬೇಕು ಅನ್ನೋದು ಇವಾಗ ಏನು ಮಾಡಬೇಕು ಗೊತ್ತಾ, ಒಂದು ಸ್ಕೇಲ್ ತೊಗೋಬೇಕು. ಇದು ಫಸ್ಟ್ ಈ ಥರ ಇಟ್ಕೊಳ್ಳೋಣ. ಓಕೆ, ಆಮೇಲೆ ಇನ್ನೊಂದು ಪಾರ್ಟ್ ಇಟ್ಕೊಳ್ಳೋಣ. ಇದನ್ನು ಅಷ್ಟೇ, ಅದು ರಿವರ್ಸ್ ಮೇಲೆ ಉಲ್ಟಾ ಮೇಲೆ ಇಟ್ಕೋಬೇಕು. ಕೆಳಗಡೆ ಇರೋದು ಸೀದಾ ಇರಬೇಕು, ಇದಿರೋದು ಮೇಲೆ ಉಲ್ಟಾ ಇರಬೇಕು. ಇವಾಗ ಸ್ಕೇಲ್ ತೊಗೊಂಡು ನೋಡಿರಿ, ಒಂದು ನಮ್ಗೆ ಎಷ್ಟು ಮಾರ್ಜಿನ್ ತೊಗೊತೀವಲ್ಲ ಅಷ್ಟು ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ ಹಾಕಬೇಕು. ಒಂದು 1/2 ಇಂಚ್ ಬಿಟ್ಟು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ನಾನು. ನೋಡಿರಿ ಇಲ್ಲಿ ಸೇಮ್. ಮತ್ತು ಇನ್ನೊಂದು ಕಡೆನೂ ಇದು ಆಯ್ತಲ್ಲ, ಇನ್ನೊಂದು ಇದನ್ನು ಅದೇ ಥರ ತೊಗೊಳ್ಳೋಣ. ಸೇಮ್, ಯಾಕಂದರೆ ಅಷ್ಟು ಮಾರ್ಜಿನ್ ಇಡಲೇಬೇಕು. ಅದು ಈವನಾಗಿ ಬರಬೇಕು. ಶೋಲ್ಡ್ರ್ ಫಿಟ್ಟಿಂಗ್ ಅಂಬೋದು ಈವನಾಗಿ ಬರಬೇಕು. ಡಬಲ್ ಸ್ಟಿಚ್ ಬರಬೇಕು ಅದ್ರ ಮೇಲೆ. ಇವಾಗ ನೋಡಿರಿ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ. ಎಲ್ಲಿ ಮಾರ್ಕಿಂಗ್ ಹಾಕಿದ್ದೀನಿ ಅದರ ಮೇಲೆ ಸ್ಟಿಚ್ಚು ನಿಮ್ಮ ಸಲುವಾಗೇ ಮಾರ್ಕಿಂಗ್ ಹಾಕಿರೋದು ನಾನು. ನೋಡಿರಿ ಇದಕ್ಕೂ ಸ್ವಲ್ಪ ರಫ್ ಮಾಡ್ಕೊಂಡು ಬರಬೇಕು. ಮತ್ತು ಅದನ್ನು ರಿವರ್ಸ್ ಮಾಡಿ ಎಲ್ಲಿ ಸ್ಟಿಚ್ಚಿಂಗ್ ಹಾಕಿರ್ತೀವಲ್ಲೋ ಅದರ ಮೇಲೇ ಬರಬೇಕು. ಅದು ಸರಿಸಿ ಬರಬಾರ್ದು, ಸ್ಟಿಚ್ಚಿಂಗ್ ಮೇಲೆ ಸ್ಟಿಚ್ಚಿಂಗ್ ಬರಬೇಕು. ಇವಾಗ ಕಟ್ ಮಾಡ್ಕೋಬೇಕು ಥ್ರೆಡನ್ನು. ಇವಾಗ ನಾವು ಇದಕ್ಕೆ ನೆಕ್ ಅಟ್ಯಾಚ್ ಮಾಡೋಣ. ನೆಕ್ ಪಟ್ಟಿಗೆ ನೋಡಿರಿ ಈ ಥರ ಆದಮೇಲೆ ರೆಡಿ ಆಯಿತು. ನೆಕ್ ಪೀಸ್ ತೊಗೊಂಡು ಎಕ್ಸ್ಟ್ರಾ ಪೀಸ್ ಮಿಕ್ಕಿರುತ್ತಲ್ಲ ಆ ಪೀಸ್ ತೊಗೊಂಡ್ಬಿಟ್ಟು ಕ್ರಾಸ್ ಚೆಕ್ ಮಾಡ್ಕೋಬೇಕು, ಕ್ರಾಸ್ ಇದೆಯಾ ಇಲ್ಲ. ಆ ಕ್ರಾಸ್ ಇರೋ ಕಡೆ ಸ್ಕೇಲ್ ತೊಗೊಂಡು 1 ಇಂಚಿಗೆ ಇಲ್ಲ 1/4 1/2 ನಿಮಗೆ ಅನುಕೂಲ ಪ್ರಕಾರ ನಾನು 1/4 ತೊಗೊತಾ ಇದ್ದೀನಿ. ಈ ಥರ ಮಾರ್ಕಿಂಗ್ ಹಾಕೋಬೇಕು ಕ್ರಾಸಲ್ಲಿ.
ಹೊಸ್ದಾಗಿ ಯಾರಾದ್ರಾಗ ಇದು ನೋಡ್ಕೊಂಡು ನೀಟಾಗಿ ಕಲಿಬೋದು. ನಿಮಗೂ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದರೆ ಸಾಕು, ಆರಾಮ್ಸೆ ಬ್ಲೌಸ್ ಕಟ್ಟಿಂಗು ಮಾಡೇ ಮಾಡ್ತೀರಾ. ನಾನು ವಿಡಿಯೋದಾಗ ತೋರಿಸ್ದಂಗೆ ಮಾಡಬೇಕು. ನೆಕ್ ಪೀಸ್ಗೆ ಎಷ್ಟು ಬೇಕಾಗ್ತವೋ ಅಷ್ಟು ಜಾಯಿಂಟ್ ಬರ್ತವೆ, ಸ್ವಲ್ಪ ಕಟ್ ಮಾಡ್ಕೋಬೇಕು ಪೀಸಸ್ ಎಲ್ಲ. ಆದರೆ ನೆಕ್ ಪೀಸ್ಗೆ ಮಾತ್ರ ಪೀಸಸ್ ಎಲ್ಲ ಕ್ರಾಸೇ ಇರಬೇಕು, ಸ್ಟ್ರೇಟ್ ಪೀಸಲ್ಲಿ ಕಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು. ನನಗೊಂದು 3-4 ಪೀಸು, ಚಿಕ್ಕ ನೆಕ್ಕಿ ಅಲ್ವಾ, 3-4 ಪೀಸ್ ಅಷ್ಟೇ ಸಾಕು. ನಾನು ಅಷ್ಟೇ ಕಟ್ ಮಾಡ್ತಾಯಿದ್ದೀನಿ ಇವಾಗ. ನನಗೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ, ಬೇಕಿದ್ದರೆ ನಿಮ್ಮ ಮತ್ತೆ ಇದಕ್ಕೆ ಯೂಸ್ ಆಗೋದು ಕಡಿಮೆ ಆಗಬಾರ್ದಲ್ಲ. ಈ ಥರ ಇವಾಗ ಇದು ಕಟಿಂಗ್ ಆದಮೇಲೆ ಇದು ನೋಡಿರಿ ಇಂಟು ಆಕಾರದಲ್ಲಿ ಕಟಿಂಗ್ ಮಾಡ್ಕೋಬೇಕು ಎಲ್ಲನೂ. ಈ ಥರ ಕ್ರಾಸ್ ಮಾಡಿಕೊಂಡು ಇನ್ನೊಂದು ಪೀಸ್ ತೊಗೊಂಡು ಈ ಥರ ಇಂಟು ಒಂದಕ್ಕೊಂದು ಆಪೋಸಿಟಲ್ಲಿ ಇಟ್ಕೊಂಡು ಸ್ಟಿಚಿಂಗ್ ಹಾಕೋತ ಬರಬೇಕು. ಮತ್ತು ಅದು ತೆಗಿಲಾರ್ದಂಗೆ ಇನ್ನೊಂದು ಇಟ್ಕೊಂಡು ಅದೇ ಥರ ಸ್ಟಿಚಿಂಗ್ ಹಾಕ್ಬೇಕು. ಎಲ್ಲ ಪೀಸಸ್ ಇದೇ ಥರ ಜಾಯಿಂಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು, ನೆಕ್ಕಿಗೆ ಎಷ್ಟು ಬೇಕಂತ ಗೊತ್ತಾಗುತ್ತಲ್ಲ. ಈ ಥರ ಎಲ್ಲ ಆದಮೇಲೆ ನೋಡಿರಿ ಟೋಟಲ್ ಸ್ಟಿಚಿಂಗ್ ಮಾಡಿದೆ ನಾನು. ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಇದ್ದರೆ ಕಟಿಂಗ್ ಮಾಡ್ಕೋಬೇಕು. ಇವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಜಾಸ್ತಿ ಮಾರ್ಜಿನ್ ಇಟ್ಕೋಬಾರ್ದು, ಯಾಕಂದರೆ ಎಮ್ಮಿಂಗ್ ಬಟ್ಟೆ ಸ್ವಲ್ಪ ದಪ್ಪಾಗಿ ಬರುತ್ತೆ, ಅದಕ್ಕೋಸ್ಕರ. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರನೇ ಟ್ರೈ ಮಾಡಿರಿ ನೀವು ಕೂಡ. ಇವಾಗ ನೋಡಿ ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಮಾಡಿಕೊಂಡು ಬ್ಲೌಸ್ ತೊಗೊಂಡ್ಬಿಟ್ಟು ಯಾವ ಸೈಡು ಆಯಪಟ್ಟಿ ಸೈಡ್ ಬರ್ತಾಯಿದೆ ನನಗೆ, ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಮಾರ್ಜಿನ್, ಎಷ್ಟು ಮಾರ್ಜಿನ್, ಒಂದೇ ಮಾರ್ಜಿನ್ ಅಂತ ಹೇಳಿದ್ನಲ್ಲ, 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆ. ಈ ಥರ ಇಟ್ಕೊಂಡು ನೀಟಾಗಿ 2 ಪೀಸು, ಕೆಳಗಿಂದು ಬ್ಲೌಸ್ ಪೀಸು ಮತ್ತು ಮೇಲೆ ಇಟ್ಟಿದ್ದು ಕಟ್ ಮಾಡಿದ್ದು ಕ್ರಾಸ್ ಪೀಸು ಎರಡನ್ನೂ ಶೋಲ್ಡರ್ ಏನು ಸ್ಟಿಚಿಂಗ್ ಮಾಡಿದ್ವಿ ಅಲ್ಲೂ ಬ್ಯಾಕ್ ಸೈಡ್ ಹೋಗ್ಬೇಕು, ಬ್ಯಾಕ್ ನೆಕ್ಕು ಸೈಡೇ ಹೋಗ್ಬೇಕು. ಅವೆರಡು ಪಟ್ಟಿ ಬ್ಯಾಕ್ ಸೈಡೇ ಬರಬೇಕು, ಫ್ರಂಟಲ್ಲಿ ಬರಬಾರ್ದು. ಈ ಥರ ಒಂದೇ ಸಮವಾಗಿ ಮಾರ್ಜಿನ್ ಹಿಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊತ ಬರಬೇಕು. ನಾನು ನೋಡಿರಿ ಯಾವ ಥರ ತಿರುಗಿಸ್ತಾ ಇದ್ದೇನೆ. ನಾನು ಇದರಲ್ಲಿ ಏನು ಕಟಿಂಗ್ ಮಾಡಲ್ಲ, ಸ್ಕಿಪ್ಪು ಮಾಡಲ್ಲ, ನೀಟಾಗಿ ತೋರಿಸ್ತೀನಿ ನೋಡಿರಿ. ಅಲ್ಲಿ ಜಾಯಿಂಟ್ ಇದ್ದಲ್ಲ ಅಲ್ಲಿ ಸ್ವಲ್ಪ ಬಿಡಿಸ್ಬಿಟ್ಟು ಮತ್ತೆ ಸ್ಟಿಚಿಂಗ್ ತೊಗೊತ ಬರಬೇಕು. ನೆಕ್ ಪಟ್ಟಿ ಮಾತ್ರ ನೀಟಾಗಿ ರೌಂಡ್ ತಿರ್ಸ್ಕೊತಾನೆ ಬರಬೇಕು. ಬ್ಯಾಕ್ ಸೈಡ್ದು ನೋಡಿ ಶೋಲ್ಡ್ರ್ ಪಟ್ಟಿ ಬ್ಯಾಕೆ ಹೋಗ್ಬೇಕು. ಈ ಥರ ಟೋಟಲ್ ಬಂದಮೇಲೆ ನಾವು ಹೊರಗಡೆ ಬರ್ತೀವಲ್ಲ ಅಲ್ಲಿಗೆ ಎಷ್ಟು ಮಾರ್ಜಿನ್, ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡೆ ಕಟ್ ಮಾಡ್ಕೋಬೇಕು ಕ್ಲಾತ್ನ. ಅದನ್ನು ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಮತ್ತೆ ಇದಾದಮೇಲೆ ಕಟ್ ಮಾಡಿಕೊಂಡು ಇವಾಗ ಒಳಗಿನ ಪೀಸ್ ಏನೋ ಮಾರ್ಜಿನ್ ಇಟ್ಕೊಂಡಿವಲ್ಲ ಅದನ್ನು ಮೇಲೆ ಬರಬೇಕು. ಮೇಲೆ ತೊಗೊಂಡ್ಬಿಟ್ಟು ಒಂದು 1/4 ಇಂಚಷ್ಟು ಪಟ್ಟಿ ನೋಡಿದ ಮೇಲೆ ಮಾಡಿಕೊಂಡು ಅದರ ಮೇಲೆ ಈ ಮೇಲಿರೋ ಸಿಂಗಲ್ ಪೀಸ್ನ ಫೋಲ್ಡ್ ಮಾಡಬೇಕು. ಈ ಥರ ನೋಡಿರಿ, ಇದೇ ಥರ ಮಾಡಿಕೊಂಡು ಅದರ ಮೇಲೆ ಸ್ಟಿಚ್ಚು ಮತ್ತೊಂದು ಹಾಕ್ಬೇಕು. ಸ್ಟಿಚಿಂಗ್ ನೀಟಾಗಿ ತೊಗೊಂಡು ಬರಬೇಕು ನಿಧಾನವಾಗಿ, ಯಾಕಂದರೆ ಹೆಮ್ಮಿಂಗ್ ಪಟ್ಟಿ ನೀಟಾಗಿ ಬಂದರೆ ನೆಕ್ಕದು ನೀಟಾಗಿ ಬರ್ತದೆ. ಯಾರಾದರೂ ಕೂಡ ನೆಕ್ಕುಗಳು ಫ್ರಂಟ್ ಪಾರ್ಟೇ ಬೇಗ ಹೆಣ್ಮಕ್ಳು ನೋಡೋದು, ಅದು ಚೆನ್ನಾಗಿರೋ ಅಂದರೆ ಕಸ್ಟಮರ್ ಯಾರೂ ಒಪ್ಪಲ್ಲ. ಸೊ ನಿಧಾನವಾಗಿ ನೀಟಾಗಿ ತೊಗೊಂಡು ಬರಬೇಕು ಪಟ್ಟಿ, ಸೇಮ್ ಅದೇ ಥರನೇ ಮಾಡಿಕೊಂಡು ನಿಧಾನನೇ ಕ್ಲಾತ್ ಮೇಲೆ ಸ್ಟಿಚ್ ಹಾಕ್ಕೊತ ಬರಬೇಕು. ಇಲ್ಲಿ ಎಜ್ಜಿಗೆ ಬಂದಮೇಲೆ ಮತ್ತೆ ಒಳಗಿನ ಫೋಲ್ಡ್ ಮಾಡಿ ಸ್ವಲ್ಪ ರಫ್ ಮಾಡ್ಕೋಬೇಕು ಅಷ್ಟೇ, ಇಷ್ಟೇ. ಆದಮೇಲೆ ಇವಾಗ ಮಿಕ್ಕಿರೋ ಪೀಸ್ ಏನಿರುತ್ತಲ್ಲ ಅದನ್ನು ನಿಧಾನವಾಗಿ ಕಟಿಂಗ್ ಮಾಡ್ಕೋಬೇಕು. ಸ್ವಲ್ಪ ಬರುತ್ತೆ ಪೀಸು, ಅದನ್ನು ನಿಧಾನನೇ ಕಟ್ ಮಾಡ್ಕೋಬೇಕು. ಫಾಸ್ಟಲ್ಲಿ ಕಟ್ ಮಾಡಬಾರ್ದು, ಯಾಕಂದರೆ ಕತ್ತರಿ ಸ್ವಲ್ಪ ತಗಲ್ದ್ರೆ ಸೀಸರು ಕೆಳಗಿನ ಪೀಸು ಮೇನ್ ಪೀಸು ಕಟ್ಟಾಗೋ ಚಾನ್ಸಸ್ ಇರ್ತವೆ. ಸ್ವಲ್ಪ ಹುಷಾರಾಗಿ ನೆಕ್ಕಲ್ಲಿ ಮಾರ್ಜಿನ್ ಕಟ್ ಮಾಡ್ಕೋಬೇಕು. ನೋಡಿ ನಾನು ಬೆರಳು ಯಾವ ಥರ ಹಿಡ್ಕೊಂಡಿನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು. ಫುಲ್ಲು ಫೈನಲಿಗೆ ಈ ಥರ ಕಟಿಂಗು ಮಾಡಬೇಕು. ಇದಾದಮೇಲೆ ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫುಲ್ ಬ್ಲೌಸು ಹಿಮ್ಮಿಂಗ ನೆಕ್ಕದ ಪಟ್ಟಿ ಆಯಿತು, ಕ್ರಾಸ್ ಬೆಲ್ಟ್ ಆಯಿತು, ಶೋಲ್ಡರ್ ಅಟ್ಯಾಚ್ ಎಲ್ಲನೂ ಆಯ್ತಲ್ಲ, ಇಷ್ಟೇ. ಇವಾಗ ಸ್ಲೀವ್ ಅಟ್ಯಾಚು ಮಾಡೋಣ ನಾವು.
ಒಂದು ಹಾಫ್ ಆನ್ ಅವರು ನಾವು ನೀಟಾಗಿ ಹೊಲಿದ್ರೆ ಒಂದು ಹಾಫ್ ಆನ್ ಅವರಲ್ಲಿ ಬ್ಲೌಸ್ ರೆಡಿ ಆಗುತ್ತೆ. ಸ್ಲೀವ್ಸ್ಗೂ 1 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ, 1.5 ಇಂಚು ಬಿಟ್ಟಿದ್ದೀನಿ. ಯಾಕಂದರೆ ಹೆಮ್ಮಿಂಗಿಗೆ ಅದರಲ್ಲೇ ಬಿಟ್ಟುಬಿಟ್ಟಿದ್ದೆ ನಾನು, ಅದಕ್ಕೋಸ್ಕರ. ಇವಾಗ ಫಸ್ಟು ಒಂದು ಹಾಫ್ ಇಂಚು ಮಾರ್ಜಿನ್ ಫ್ರಂಟ್ ಅದು ಇಂಟು ಮಾರ್ಕ್ ಹಾಕಿರೋದೆಲ್ಲ ಫ್ರಂಟ್ಗೆ ಬರ್ತವೆ, ಅದೊಂದು ಗಮನಕ್ಕೆ ಇಟ್ಕೋಬೇಕು. 2 ಎಟ್ ಎ ಟೈಮೇ ಸ್ಟಿಚಿಂಗ್ ಮಾಡಬೇಕು, ಚೆಕ್ ಮಾಡಿಕೊಂಡು. ಇಂಟು ಆ ಕಡೆ ಸೈಡು ಆಪೋಸಿಟ್ ಹೋದರೆ ಇಂಟು ಈ ಕಡೆ ಸೈಡ್ ಇದು ಬರಬೇಕು. ಇವಾಗ ಇಂಟು ಈ ಕಡೆ ಸೈಡ್ ಹೋಗ್ತಾಯಿದೆ, ಮಿಷಿನ್ಗೆ ಸ್ಟಾರ್ಟಿಂಗಲ್ಲೇ ಇಂಟು ಮಾರ್ಕು ಬರ್ತಾಯಿದೆ, ಅಂದರೆ ಸ್ಟಾರ್ಟಿಂಗ್ಗೆ ಹೋಗ್ತಾಯಿದೆ. ನಾನು ಹಾಫ್ ಇಂಚು ಮಾರ್ಜಿನ್ ತೊಗೊಂಡಿನಿ, 1.5 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಬ್ಲೌಸ್ಗೆ. ಯಾಕಂದರೆ ಸ್ಲೀವಿಗೆ ಅದನ್ನೇ ಫೋಲ್ಡ್ ಮಾಡಿದ್ದೀನಿ, ಬೇರೆ ಕ್ಲಾತು ಫೋಲ್ಡ್ ಮಾಡಿ. ಈ ಕಸ್ಟಮರ್ಗೆ ಅದರಲ್ಲೇ ಫೋಲ್ಡ್ ಮಾಡಬೇಕು, ಬೇರೆ ಕ್ಲಾತ್ ಹಾಕೋಂಗಿಲ್ಲ. ಕೆಲವೊಂದು ಕಸ್ಟಮರ್ ಇರ್ತಾರೆ, ಸೊ ಅವ್ರನ್ನ ನೋಡಿಕೊಂಡೆ ನಾವು ಸ್ಟಿಚ್ ಮಾಡಬೇಕು. ಇವಾಗ ಇಂಟು ಮಾರ್ಕು ಸ್ಟಾರ್ಟಿಂಗ್ ಹೋಯ್ತಲ್ಲ, ಮತ್ತು ಇಂಟು ಮಾರ್ಕು ನನ್ನ ಸೈಡ್ ಬರ್ತಾಯಿದೆ ನೋಡಿರಿ, ನನ್ನ ಕೈ ಹತ್ರ ಇದೆಯಾ ಇಲ್ಲ, ಆ ಥರ ಆಪೋಸಿಟಲ್ಲೇ ಬರಬೇಕು ಯಾವಾಗಲೂ. ಈ ಸ್ಲೀವ್ ಅಟ್ಯಾಚ್ ಕೂಡ ಹಿಂಗೆ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ತೀನಿ ನೋಡಿರಿ, 2 ಇಂಟು ಮಾರ್ಕ್ ಈ ಥರ ಕಾಣಿಸ್ಕೋಬೇಕು ನಿಮಗೆ ನೋಡಿರಿ, ಈ ಥರ ಆಪೋಸಿಟಲ್ಲಿ ಇರಬೇಕು. ಒಂದು ಆ ಕಡೆ ಒಂದು ಈ ಕಡೆ ಆದರೆ ಸ್ಲೀವ್ ಅಟ್ಯಾಚಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇದೊಂದು ಇವೆಲ್ಲ ನೆನ್ಪಿಟ್ಕೋತಕ್ಕ ವಿಷಯಗಳು, ನೆನ್ಪಿಟ್ಕೊಳ್ಳೇಬೇಕು ನೀವು. ಇವಾಗ 1 ಇಂಚಿಗೆ ಫೋಲ್ಡ್ ಮಾಡಿ ಮಿಡಲಲ್ಲಿ ಲಾಂಗ್ ಸ್ಟಿಚ್ಚು ಹಾಕೋಬೇಕು 2 ಸ್ಲೀವ್ಸ್ಗೂ. ಎಮ್ಮಿಂಗ್ ಮಾಡಿಬಿಟ್ಟು ಆ ಸ್ಟಿಚ್ಚು ಓಪನ್ ಮಾಡಿಬಿಡ್ಬೇಕು. ಇದಾಯಿತಾ? ಇವಾಗ ಮತ್ತೆ ಬ್ಲೌಸ್ ಪೀಸ್ ತೊಗೊಂಡು ಸ್ಲೀವ್ ಅಟ್ಯಾಚ್ ಮಾಡೋಣ. ನೋಡಿರಿ, ಮಿಡಿಲ್ ಇಟ್ಕೊಂಡಿದ್ದು ನಾನು, ಅದು ಬ್ಯಾಕ್ ಸೈಡೇ ಬಂದುಬಿಡುತ್ತೆ. ಸ್ಟಿಚಿಂಗ್ ಮಾಡಿದ ಮಾರ್ಜಿನ್ ಬ್ಯಾಕ್ ಸೈಡೇ ಬರಬೇಕು. ಇವಾಗ ಫ್ರಂಟು ಇಂಟು ಮಾರ್ಕ್ ಇರೋದು ಫ್ರಂಟ್ ಸೈಡ್ಗೆ ಹೋಗ್ಬೇಕು. ಎಲ್ಲಿ ಮಿಡಲ್ ಹೊಡೆದಿರ್ತೀವಲ್ಲ, ಒಂದು ಕಟ್ ಮಾಡಿರ್ತೀವಲ್ಲ, ಅದು ಮಿಡಲ್ ಕರೆಕ್ಟು ಶೋಲ್ಡ್ರ್ ಮೇಲೆ ಕೂತ್ಕೋಬೇಕು. ಕರೆಕ್ಟ್ ಶೋಲ್ಡ್ರ್ ಮೇಲೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಸೈಡ್ಲಿಂದ ಸ್ಟಿಚಿಂಗ್ ಮಾಡಬಾರ್ದು, ಸ್ಲೀವ್ ಅಟ್ಯಾಚ್ ಮಾಡಬಾರ್ದು. ಈ ಥರ ಮಿಡಿಲ್ ಇಟ್ಕೊಂಡೆ ಸ್ಟಿಚಿಂಗ್ ಮಾಡ್ಕೊತ ಹೋಗ್ಬೇಕು. ನಿಧಾನ, ಒಂದೇ ಹಾಫ್ ಇಂಚ್ ಮಾರ್ಜಿನ್ ತೊಗೊತೀರ, ನಿಮ್ಮ ಮಾರ್ಜಿನ್ ಎಷ್ಟಿದೆಯೋ ಅಷ್ಟು ಸಮವಾಗಿ ಬರಬೇಕು. ಇವಾಗ ಮಿಷಿನ್ಲಿಂದ ತೆಗಿಬಾರ್ದು ಕ್ಲಾತ್ನ, ಅದನ್ನು ಹಂಗೆ ರಿವರ್ಸು ಮಾಡ್ಕೋಬೇಕು ನೋಡಿರಿ. ಮತ್ತು ಯಾವ ಸ್ಟಿಚ್ ಎಲ್ಲ ಹಾಕಿದ್ನಲ್ಲ ಅದರ ಮೇಲೇ ಮತ್ತೆ ಸ್ಟಿಚಿಂಗ್ ಹಾಕೋತ ಬರಬೇಕು. ಇವಾಗ ಶೋಲ್ಡ್ರ್ ಹತ್ರ ಬಂದ ಮೇಲೆ ಮತ್ತೆ ಕೆಳಗಿಂದ ಸ್ಲೀವ್ ಕೆಳಗಡೆ ಆಯ್ತಲ್ಲ, ಅದನ್ನು ಪೀಸ್ ಅಟ್ಯಾಚ್ ಮಾಡ್ಕೊತ ಬರಬೇಕು. ಬ್ಲೌಸ್ ಪೀಸು ಮತ್ತು ಸ್ಲೀವ್ ಪೀಸು ಎರಡನ್ನೂ ಸೇರಿಸಿ ಅಟ್ಯಾಚ್ ಮಾಡ್ಕೋಬೇಕು. ಅದು ಸೇಮ್ ಮತ್ತೆ ಇದೇ ಥರನೇ, ಇದು ನೋಡಿ ನೀಟಾಗಿ ತೊಗೊಂಡು ಬರ್ತಾಯಿದ್ದು ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಅದೇ ಥರನೇ ಮಾಡ್ಕೋಬೇಕು. ನೀವು ಯಾವತ್ತಾಗಲೇ ನಿಮಗೆ ಹಾರ್ಮೋಲ್ ಹತ್ರ ಜಾಸ್ತಿ ಮಾರ್ಜಿನ್ ಇಟ್ಕೊಂಡ್ರೆ ಒಂದು ಸೈಡ್ ಸ್ಲೀವಿಗೆ ಕ್ಲಾತ್ ಕಡಿಮೆ ಬರುತ್ತೆ, ಯಾವುದು ಬ್ಲೌಸ್ ಪೀಸಲ್ಲಿ ಇದು ಕಡಿಮೆ ಬರುತ್ತೆ. ಸೊ ನೀವು ನೋಡಿಕೊಂಡೆ ಆ ಹಾರ್ಮೋಲ್ ಡೌನ್ಗೆ ಡಾಟ್ಸು ನೀಟಾಗಿ ನೋಡಿ ಅಟ್ಯಾಚ್ ಮಾಡಬೇಕಾಗುತ್ತೆ, ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೆಚ್ಚಿಗೆ ತೊಗೊಂಡ್ರೆ ಒಂದು ಸೈಡು ಕ್ಲಾತ್ ಹೆಚ್ಚು ಕಡಿಮೆ, ಅಂದರೆ ಕೆಲವೊಂದು ಜನಕ್ಕೆ ಏನಾಗುತ್ತೆ ಅಂದರೆ, ನಿಮಗೂ ಅನುಭವ ಆಗಿರಬೇಕು, ಒಂದು ಸೈಡ್ ಮಾರ್ಜಿನ್ ಹೆಚ್ಚಿಗೆ ಬರುತ್ತೆ, ಒಂದು ಸೈಡ್ ಕಡಿಮೆ ಬರುತ್ತೆ. ಯಾಕಂದರೆ ಅದು ಫ್ರಂಟ್ ಸೈಡೇ ಜಾಸ್ತಿ ಬರುತ್ತೆ. ಫ್ರಂಟ್ ಸೈಡ್ ನೀವೇನು ಮಾಡ್ತೀರಾ, ಹಾರ್ಮೋಲ್ ಡೌನ್ಗಿರೋ ಡಾಟ್ಸ್ನ ಜಾಸ್ತಿ ಹಿಡಿದು ಬಿಡ್ತೀರಾ. ಸೊ ಅದಕ್ಕೆ ಆ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಅದನ್ನು ನೋಡಿಕೊಂಡು ನೀವು ಸ್ಟಿಚಿಂಗ್ ಮಾಡಬೇಕು. ಇದೇ ಥರ ಇನ್ನೊಂದು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಒಂದು ಸ್ಲೀವ್ ಅಟ್ಯಾಚ್ ಆಯ್ತಲ್ಲ, ಇನ್ನೊಂದು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿರಿ, ಇದಾಯಿತು, ನೀಟಾಗಿ ಬರುತ್ತೆ. ಮಿಡಿಲಿಂತಲೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಒಂದು ಸೈಡ್ಲಿಂತ ಸ್ಟಾರ್ಟ್ ಅಂಬೋದು ಯಾವತ್ತೂ ಮಾಡಬಾರ್ದು, ಸರಿನಾ? ಇದಾದಮೇಲೆ ಇನ್ನೊಂದು ಸ್ಲೀವ್ ರೆಡಿ ಆಯಿತು. ಇವಾಗ ಫಿಟ್ಟಿಂಗ್ ನೋಡೋಣ. ಎಷ್ಟೋ ಜನಗೆ ಫಿಟ್ಟಿಂಗ್ ಕೂಡ ಬರೋಲ್ಲ. ಫಿಟ್ಟಿಂಗ್ ಅಂಬೋದು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನನಗೆ ವೆಸ್ಟ್ ಇರೋದು ಇದು 29 ಆಯಿತಾ. ವೆಸ್ಟು ಸ್ಲೀವ್ಸು ಕರೆಕ್ಟಾಗಿ ಬಂದರೆ ಮಿಡಿಲ್ ಚೆಸ್ಟ್ ಆಟೋಮೆಟಿಕ್ ಸೆಟ್ ಆಗುತ್ತೆ. ಮೇನ್ ಫಿಟ್ಟಿಂಗು ವೆಸ್ಟಲ್ಲಿ ಸ್ಲೀವ್ಸಲ್ಲೇ ಇರುತ್ತೆ. ಈಗ ವೆಸ್ಟಿಗೆ 29 ಅಲ್ಲ 29ಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ 7ಗೆ ಸ್ವಲ್ಪ 7 ಕಾಲು ಇಡ್ತಾಯಿದ್ದೀನಿ. ಯಾಕಂದರೆ 30ಗೆ ಇಲ್ಲಲ್ಲ, 30ಗೆ 1 ಇಂಚ್ ಕಡಿಮೆ ಅದಲ್ಲ. ಸೊ 7 1 ಮತ್ತು 2 ಪಾಯಿಂಟ್ಸ್, 7 ಮತ್ತು 2 ಇಂಚು, 1-2 ಪಾಯಿಂಟ್ ಸ್ವಲ್ಪ ಈ ಥರ 2 ಕಡೆ ಮಾರ್ಕಿಂಗ್ ಆಗ್ತಾಯಿದ್ದೀನಿ. ಮತ್ತು ಇದಕ್ಕೊಂದು ಫ್ರಂಟ್ ಪಾರ್ಟ್ ಕೂಡ ಒಂದು ಕಡೆ 7.2 ಮತ್ತು ಇನ್ನೊಂದು ಕಡೆನೂ 7.2, ಅಂದರೆ 7.2 ಡಾಟ್ಸ್ ಅನ್ನು ಸ್ವಲ್ಪ 30 ಇಂಚು ಬರಬಾರ್ದು ನನಗೆ, 29 ಬರಬೇಕಲ್ಲ. 1 ಇಂಚು ಮೈನಸ್ ಮಾಡಿದ್ದೀನಿ. 4 ಕಡೆ ಕಾಲು ಇಂಚು ಕಡಿಮೆ ಮಾಡಿದರೆ ನಾನು 1 ಇಂಚು ಕಡಿಮೆ ಆಗುತ್ತೆ. ಬ್ಯಾಕು 2 ಕಡೆ, ಫ್ರಂಟ್ 2 ಕಡೆ ಕಾಲು ಇಂಚು ಕಡಿಮೆ ಮಾಡಿದರೆ 1 ಇಂಚ್ ಆಯ್ತಲ್ಲ, 1 ಇಂಚು ಕಡಿಮೆ ಮಾಡಿದ್ದೀನಿ. ಇವಾಗ ಸ್ಲೀವ್ಸಿಗೆ 5 ಇಂಚಿದೆ. 5 ಇಂಚು ಆರ್ಮೋಲ್ಗೆ 7.8 ಬರುತ್ತೆ, 7.75 ಬರುತ್ತೆ. ಸೊ ಆರ್ಮೋಲ್ಗೆ ಆಲ್ರೆಡಿ ಮಾರ್ಕಿಂಗ್ ಇದೆ ನೋಡಿರಿ, ಕಾಣಿಸ್ತಾ ಇದೆ ಬ್ಲೌಸಲ್ಲಿ ನಾನು ಹಾಕಿರೋ ಮಾರ್ಕಿಂಗು. ಸೆಟ್ ಮಾಡ್ಕೋಬೇಕು ಕರೆಕ್ಟಾಗಿ. ಡಾಟ್ ಬರುತ್ತೆ ಇದು, ಯಾಕಂದರೆ ಇವಾಗ ನಾವು ಸೈಡ್ ಡಾಟ್ ಹಾಕಿರಲಿಲ್ಲಲ್ಲ, ಇವಾಗ ಚೆಕ್ ಮಾಡ್ಕೋಬೇಕು. ಬೇಕಂದರೆ ಇವಾಗ ಸ್ವಲ್ಪ ದೊಡ್ಡದಾಯಿತು ಬ್ಯಾಕ್ ಫ್ರಂಟ್ ಸೈಡ್ ಅಂದರೆ ಇವಾಗ ಡಾಟ್ಸ್ ಹಾಕ್ಬೇಕು. ಈಗ 2 ಕಡೆ ನನಗೆ ಡಾಟ್ಸ್ ಬರ್ತಾಯಿದೆ, ಸರಿನಾ? ಆರ್ಮೋಲ್ ಡೌನಿಗೆ
ಡಾಟ್ ಬರ್ಬೋದು, ಒಂದೊಂದು ಸರ್ತಿ ಬರ್ತದೆ, ಒಂದೊಂದು ಸರ್ತಿ ಬರೋಲ್ಲ. ಯಾಕಂದರೆ ಕಟಿಂಗ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಈಗ ಇದಕ್ಕೆ ಬಿಟ್ಟಿದ್ದೀನಲ್ಲ ಬಂತು, ಮಾರ್ಜಿನ್ ಬಂತು. ಸೊ ಅದಕ್ಕೆ ಇನ್ನೊಂದು ಡಾಟು ಅದೆಲ್ಲ ಹಾಕಿದ್ದೀನಿ. ಈಗ ಸ್ಲೀವ್ ಲೂಸು 5 ಇಂಚು, 5 ಇಂಚಿಗೆ 5 ಇಂಚು ಇಟ್ಬಿಟ್ಟು ಸೀದಾ ಎಷ್ಟು ಸೇಮ್ ಸ್ಲೀವ್ಸ್ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಒಂದು ಸ್ಲೀವ್ ಮುಂದಕ್ಕೆ ಒಂದು ಸ್ಲೀವ್ ಹಿಂದಕ್ಕೆ ಅಂತ ಇರಬಾರ್ದು, ಫೋಲ್ಡಿಂಗ್ ನೀಟಾಗಿರಬೇಕು. 5 ಇಂಚು ತೊಗೊಂಡು ಮತ್ತು ಸ್ವಲ್ಪ ರಫ್ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಿಚ್ಚಿಂಗ್ನ. ಆಮೇಲೆ ಹಾರ್ಮೋಲ್ ಹತ್ರ ನೋಡಿರಿ, ಹಾರ್ಮೋಲು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಹಾರ್ಮೋಲ್ ಸ್ಟಿಚ್ಚಿಂಗ್ ಏನಿರುತ್ತಲ್ಲ ಅರ್ಧ ಇಂಚು ಮಾರ್ಜಿನು ಅದು ಮೇಲೆ ಕಡೆ ಸ್ಲೀವ್ಸ್ ಕಡೆನೇ ಹೋಗ್ಬೇಕು. ಈ ಥರ ಕೈಡ್ನ ನೋಡಿದ್ರೆ ಆ ಥರ ಮೇಲೆ ಹೋಗ್ಬೇಕು. ಆಮೇಲೆ ನಿಧಾನ ಸ್ಟಿಚ್ಚಿಂಗ್ ತೊಗೊಂಡು ಬರಬೇಕು. ಅಲ್ಲಿ ಒಂದು ಕಚ್ಕ ಹೊಡೆದಿರ್ತೀನಿ ನಾನು ಹಾರ್ಮೋಲ್ ಹತ್ರ, ಆ ಕಚ್ಕ ಮೇಲೇ ಸ್ಟಿಚ್ ಬರಬೇಕು ನೋಡಿರಿ ಈ ಥರ. ಇವಾಗ ಕೆಳಗಡೆ ಮಾರ್ಕಿಂಗ್ ಹಾಕಿದ್ವಲ್ಲ, ಅಲ್ಲಿ ಮಾರ್ಕಿಂಗ್ 2 ಸೇರಿಸಿ, ಫ್ರಂಟ್ ಪಾರ್ಟು ಒಂದು ಬ್ಯಾಕ್ ಪಾರ್ಟ್ 2 ಬರ್ತವೆ. ಇಲ್ಲಿ ಹಾಕಿ ಸ್ವಲ್ಪ ರಫ್ ಮಾಡಬೇಕು. ಇದೇ ಥರ ಇನ್ನೊಂದು ಕಡೆನೂ ಹಾಕೋಣ. ಸೇಮ್ ತೊಗೊಂಡು ಬರಬೇಕು ಸ್ಟಿಚ್ಚಿಂಗ್, ಇನ್ನೊಂದು ಕಡೆನೂ ಅದೇ ಥರ ಬರಬೇಕು. ಅಂದರೆ ನೀವು ಸ್ಟಿಚ್ಚಿಂಗ್ ಮಾಡೋ ಮುಂದೆ ಒಂದು ಸಲ ನೋಡ್ಕೋಬೇಕು ಏನಂದರೆ ಇದು ಡಾಟ್ಸ್ ಇನ್ನೊಂದು ಹಾಕೋಣ. ಫಸ್ಟು ಡಾಟ್ಸ್ ಹಾಕಿದ್ಮೇಲೆ ಫಿಟ್ಟಿಂಗ್ ಮಾಡೋಣ. ಒಬ್ರೊಬ್ರಿಗೆ ಲೆಫ್ಟ್ ಹ್ಯಾಂಡ್ ದಪ್ಪ ಇರುತ್ತೆ, ಒಬ್ರೊಬ್ರಿಗೆ ರೈಟ್ ಹ್ಯಾಂಡ್ ದಪ್ಪ ಇರುತ್ತೆ. ಅದನ್ನು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಎಲ್ಲರಿಗೂ ಒಂದೇ ಸಮ ಸ್ಲೀವ್ಸು ಮೆಜರ್ಮೆಂಟ್ಸ್ ಇರೋಲ್ಲ, ಒಂದೇ ಸಮ ಹಾರ್ಮೋಲ್ಸು ಕರೆಕ್ಟಾಗಿರಲ್ಲ. ಅದನ್ನು ಒಂದು ಸರ್ತಿ ನೀವು ಕಸ್ಟಮರ್ನ ಚೆಕ್ ಮಾಡ್ಕೋಬೇಕು. ಯಾಕಂದರೆ ಒಂದು ಶೋಲ್ಡರ್ ಲೆಫ್ಟ್ ಡ್ರಾಪ್ ಆಯಿತು ಮತ್ತು ರೈಟು ಡ್ರಾಪ್ ಆಯಿತು ಅಂತ ಬಂದೇ ಬರ್ತಾರೆ. ಯಾಕಂದರೆ ಅದು ಟೈಟ್ ಮಾಡ್ತಿರಲ್ಲ ಲೆಫ್ಟು. ಈಗ ಸಪೋಸ್ ರೈಟ್ ಹ್ಯಾಂಡು 16 ಇದ್ದರೆ ಲೆಫ್ಟಿಗೆ 17 ಇರ್ತದೆ. ಅವಾಗ ಏನಾಗ್ತದಂದರೆ 16 ಹಾಕಿರ್ತಾರೆ, ಎಡಕಡೆ ನೀವು 16 ಹಾಕಿದರೆ ಇನ್ನೊಂದು ಕಡೆ ಟೈಟ್ ಆಗಿಬಿಡುತ್ತೆ, 17 ಇರುತ್ತಲ್ಲ ಲೆಫ್ಟ್ ಕಡೆ. ಸೊ ಅದಕ್ಕೆ ಚೆಕ್ ಮಾಡ್ಕೋಬೇಕು. ನಾವು ಚೆಕ್ ಮಾಡಿಕೊಂಡೆ ಅವ್ರವ್ರ ಬಾಡಿ ಮೆಜರ್ಮೆಂಟ್ ಹೆಂಗಿದೆ ಒಂದು ಸರ್ತಿ ನೀವು ಕಸ್ಟಮರ್ ಬ್ಲೌಸ್ ನೋಡಿರಿ, ಕಸ್ಟಮರ್ ಕೂಡ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಅವ್ರು ಯಾವ ಥರ ಇದ್ದಾರೆ. ಪ್ರತಿಯೊಂದು ಟೈಲರ್ ಇದು ನೆನ್ಪಿಟ್ಕೊಳ್ಳೇಬೇಕು. ನಾವು ಬ್ಲೌಸ್ ನೋಡಿ ಸ್ಟಿಚಿಂಗು ಮಾಡಬಾರ್ದು. ಅವ್ರ ಬಾಡೀಸ್ ಕೂಡ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು, ಇವ್ರು ಯಾವ ಥರ ದಪ್ಪ ಇದ್ದಾರಾ. ಒಬ್ಬರೊಬ್ರಿಗೆ ಹಾರ್ಮೋಲ್ ಅವ್ರಿಗೆ ತುಂಬ ಮಸಲ್ಸ್ ಜಾಸ್ತಿ ಇರ್ತವೆ. ಅವ್ರಿಗೆ ಏನಾಗುತ್ತೆ ಅಂದರೆ ಹಾರ್ಮೋಲ್ ಅಪ್ಪರ್ ಚೆಸ್ಟ್ ಟೈಟ್ ಆಗಿಬಿಡುತ್ತೆ. ಎದಲ್ಲಿ ಫ್ರಂಟ್ ಹುಕ್ಸ್ ಹಾಕ್ಬೇಕಾದ್ರೆ ಹಾಕೋಕ್ಕೆ ಬರಲ್ಲ. ಇವೆಲ್ಲನೂ ನೋಡ್ಕೋಬೇಕು. ಸರಿನಾ? ನಾನು ಹೇಳಿದ ಟಿಪ್ಸ್ ಎಲ್ಲ ನೆನ್ಪಿಟ್ಕೊಂಡು ನೀಟಾಗಿ ಟೈಲರಿಂಗ್ ಕಲಿತೀರಂತ ನಾನು ಅನ್ಕೊತಾ ಇದ್ದೀನಿ. ಡೌಟ್ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಕಾಮೆಂಟ್ ಮಾಡಿರಿ. ಸರಿನಾ? ಏನು ಯಾರು ಗ್ರೂಪಲ್ಲಿ ಜಾಯಿನ್ ಮಾಡಿಲ್ಲ ಅಂತಂದು ಬೇಜಾರು ಮಾಡ್ಕೊಬೇಡ್ರಿ. ನೋಡಿಬಿಟ್ಟು ನಾನು ಜಾಯಿನ್ ಮಾಡ್ತೀನಿ. ಸ್ವಲ್ಪ ಜಾಯಿನ್ ಮಾಡ್ಕೊಂಡು ಹೋಗ್ತೀನಿ ನಾನು. ವಾಟ್ಸಪ್ಪಲ್ಲಿ ನಿಮ್ಗೆ ಏನಿರಲ್ಲ, ನಿಮ್ಮ ಪರ್ಸ್ನಲ್ ಟಚ್ಗೆ ಮಾತ್ರ ನಾನು ಇರ್ತೀನಿ ಅಷ್ಟೇ. ಗ್ರೂಪಲ್ಲಿ ಕೂಡ ಏನಿರಲ್ಲ. ಯಾಕಂದರೆ ಒಬ್ರಿಗೆ ಒಂದೇ ಸರ್ತಿ ಎಲ್ಲ ಜನಗಳಿಗೆ ನಾವು ಆನ್ಸರ್ ಕೊಡ್ಬೋದಂತ ಒಂದು ವಿಷಯಕ್ಕೆ ಗ್ರೂಪ್ ಮಾಡಿದೆ. ಬಟ್ ನಾನು ಅನ್ಕೊಂಡಿದ್ದೆ ಒಂದು, ಅಲ್ಲಿ ಆಗಿರೋದೇ ಒಂದು. ಇವಾಗ ಇನ್ನೂ ಎಷ್ಟು ಆಗ್ತವೆ ಅನ್ನೋ ಸಾಯಂಕಾಲ ನನಗೆ ಗೊತ್ತಿಲ್ಲ. ಬರ್ತಾನೆ ಇರ್ತಾರೆ ಜನಗಳು, ತುಂಬ ಆಗಿದ್ದಾರೆ. ಸೊ ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಎನಿ ಟೈಮ್ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇವಾಗ ಫಿಟ್ಟಿಂಗ್ ಈ ಥರ ಮಾಡಿಕೊಂಡು ನೆಕ್ಸ್ಟು ಬರೋ ವೀಡಿಯೋಕ್ಕೂ ಈಗ ಲೈನಿಂಗ್ ಬ್ಲೌಸ್ ಇರುತ್ತೆ. ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡಬೇಕು, ಯಾಕಂದರೆ ಮತ್ತೆ ಬ್ಲೌಸೇ ತೋರಿಸ್ತೀರಾ ಅನ್ನೋದಲ್ಲ. ಈಗ ಬ್ಲೌಸಲ್ಲಿ ಎಷ್ಟೋ ವೆರೈಟೀಸ್ ಇದ್ದಾವೆ. ಒಂದು 25 ಬ್ಲೌಸ್ಗಳು ಇದ್ದಾವೆ. ನಾನು ಮಾಡಿದ ಮಾತ್ರ 17-18 ಬ್ಲೌಸೇ ತೋರಿಸಿದ್ದೀನಿ. ಎಲ್ಲ ಬ್ಲೌಸ್ಗಳಿಗೆ ಬ್ಯಾಕ್ ಸೈಡ್ ಮಾರ್ಜಿನ್ ಸೇಮ್ ಇರುತ್ತೆ. ಅದರಲ್ಲಿ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನಾವು 4 ಸರ್ತಿ ಒಂದು ಪೇಜನ್ನು ಓದಿದ್ರೆ ಅದು ನಮ್ಗೆ ಕಂಠಸ್ಥ ಆಗುತ್ತೆ. ಒಂದು ಅಕ್ಷರ 4-5 ಸರ್ತಿ ಮತ್ತೆ ಓದ್ಕೊಂಡ್ರೆ ನಮಗದು ಕಂಠಸ್ಥ ಆಗುತ್ತೆ. ಅಂದರೆ ನಾವು ನೋಡ್ಲಾರ್ದ ಕೂಡ ಓದ್ಬೋದು. ಇದನ್ನು ಅಷ್ಟೇ, ನಾವು ಯಾವ ವೀಡಿಯೋ ನೋಡಲಿ ಅಂದ್ರೆ ನಾವು ಕಟಿಂಗ್ ಮಾಡ್ತೀವಿ ಪರ್ಫೆಕ್ಟಾಗಿ ನಮ್ಗೆ ಬರಬೇಕಂದ್ರೆ ನೋಡಿದ್ದ ಬ್ಯಾಕ್ ಪಾರ್ಟು. ಎಲ್ಲರೂ ಸ್ವಲ್ಪ ಬೇಜಾರು, ಲಾಸ್ಟ್ ವೀಡಿಯೋದಲ್ಲಿ ಒಬ್ರು ಅಂದಿದ್ರು ಮತ್ತೆ ಬ್ಯಾಕ್ ಪಾರ್ಟ್ ತೋರಿಸ್ತಾರೆ ಅಂದರೆ ತೋರಿಸ್ಲೇಬೇಕಾಗುತ್ತೆ. ಯಾಕಂದರೆ ಒಬ್ರಿಗೆ 13 ಲೆಂತ್ ಇರುತ್ತೆ, ಒಬ್ರಿಗೆ 14 ಲೆಂತ್ ಇರುತ್ತೆ, ಒಬ್ರಿಗೆ 15 ಇರುತ್ತೆ. ಅವ್ರವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾನು ತೋರಿಸ್ಲೇಬೇಕಾಗುತ್ತೆ. ಸರಿನಾ? ಯಾರೂ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ನಿಧಾನವಾಗಿ ನೀಟಾಗಿ ಕಲೀರಿ. ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಇದು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದು ಕಟ್ ಯಾಕೆ ಮಾಡ್ತಿದ್ರಂದರೆ ಯಾರ ಹತ್ರನ ಜಿಗ್ಜಾಗ್ ಫೆಸಿಲಿಟಿ ಇಲ್ಲಾಂದರೆ ಈ ಥರ ಕಟ್ ಮಾಡ್ಕೊಂಡ್ರೆ ಬ್ಲೌಸ್ ನೋಡಿರಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಈ ಥರ ನೀಟ್ ಫಿನಿಶಿಂಗ್ ಸಲುವಾಗಿನೇ ಒಳಗೆ ಪ್ಲೇನ್ ಬ್ಲೌಸ್ಗಳಿಗೆ ಈ ಥರ ಓವರ್ಲಾಕ್ ಮಾಡೋ ಫೆಸಿಲಿಟಿ ಇಲ್ಲ, ಓವರ್ಲಾಕ್ ಇಲ್ಲ ಅಂದರೆ ಈ ಥರ ಕಟಿಂಗ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿರಿ. ಈ ಥರ ನೀಟಾಗಿ ಕಟಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡಿಕೊಂಡು ಫಿಟ್ಟಿಂಗ್ ಚೆಕ್ ಮಾಡಿಕೊಂಡು ಟೈಲರ್ ಯಾರೇ ಆಗಲಿ ಫಸ್ಟು ಕಸ್ಟಮರ್ಗೆ ಬ್ಲೌಸ್ ಕೊಡೋ ಮುಂದೆ ಒಂದು ಸರ್ತಿ ನೀವು ಚೆಕ್ ಮಾಡ್ಕೊಳ್ಳಿ, ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ಇಲ್ಲ, ಯಾವುದು ಹಾರ್ಮೋಲ್ ಟೈಟ್ ಇದೆ, ಯಾವುದು ಹಾರ್ಮೋಲ್ ಲೂಸ್ ಇದೆ, ಯಾವ ಸೈಡು ಇದು ಹೆಚ್ಚು ಕಡಿಮೆ ಇದೆ ಅನ್ನೋದು ನೋಡಿಕೊಂಡೆ ಅವ್ರಿಗೆ ಬ್ಲೌಸ್ ಕೊಡಬೇಕಾಗುತ್ತೆ. 29 ಬಂದಿದೆ, ಚೆಕ್ ಮಾಡ್ಕೊಳ್ಳಿ ಒಂದು ಸರ್ತಿ. ಎಷ್ಟಿದ್ದ ಮಾರ್ಜಿನ್ ಅಷ್ಟೇ. ವೆಸ್ಟು ಸ್ಲೀವ್ಸು ಕರೆಕ್ಟಾಗಿದ್ದರೆ ಮಿಡಿಲ್ ಚೆಸ್ಟ್ ಸೆಟ್ ಆಗುತ್ತೆ. ನೀವು ಸೀದಾ ಸ್ಟಿಚ್ ಹಾಕಿದರೆ, ಒಂದೆರಡು ವೇಳೆ ಹೆಚ್ಚು ಕಡಿಮೆ ಸ್ಟಿಚ್ ಹಾಕಿದರೆ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನಾನು ಹೇಳ್ದೆಲ್ಲ ನೆನ್ಪಿಟ್ಟು ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಎಲ್ಲರೂ ಹಿಂಗೆ ಫಾಲೋ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದನ್ನು
ಎಲ್ಲರೂ ಮೀಟ್ ಆಗೋಣ.